ಎಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುಣೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಂ ತು ಸಾರವಂತಮನಘಾತ್ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಿಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं कुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतः तरितराणि तनाय मेने अस्मद्गुरोर्भगवतोऽस्तिदेकसिन्धो रामानुजस्य चरणौ शरणं प्रपद्ये। विदाहे यामुनं तीर्थं साधुवृन्दावने स्थितं निरस्तजिह्मगस्पर्शे यत्र कृष्णकृताधरः नाथेन मुनिनाथेन भवेयं नाथवानहं यस्य नैगमिकं दत्तं हस्तामलकथाङ्गतं यस्य सारस्वतस्रोतो कुलामोदवासितं श्रुतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः समन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यति परिपृढो यद्गीतानामदर्शेदञ्जसा निगमपरिषन्नेदीयां तं निरामयमाशयं जननपदवी यातायातश्रमापहरां धियं जनेतु समे देवः श्रीमान् धनञ्जयसारथिः सन्तः सारलयः चित्ततमः प्रमथिनीमिमां भजन्तु भगवद्गीताभाष्यतात्पर्यचन्द्रिकाम्। श्रीमते रामानुजाय नमः। श्रीमते महादेशिकाय नमः। ಅವತಾರ ರಹಸ್ಯ ಜ್ಞಾನದ ಉಪದೇಶವನ್ನು ಸಮಾಪ್ತಿ ಮಾಡಿ ಈಗ ಮುಂದೆ ಕರ್ಮಯೋಗದ ವಿಚಾರದಲ್ಲಿ ಸ್ವರೂಪವನ್ನು ಕುರಿತು ಉಪದೇಶವು ಮುಂದುವರಿತಾ ಇದೆ. ಅದರಲ್ಲಿ ಚಾತುರ್ವರ್ಣ್ಯಮಯ ಸೃಷ್ಟಂ, ಇಲ್ಲಿ ಯಥೋಕ್ತ ಕರ್ಮಯೋಗ ಆರಂಭ ವಿರೋಧಿ ಪಾಪಕ್ಷಯ ಹೇತುಮಾಹ. ಕರ್ಮಯೋಗ ಆರಂಭಿಸುವುದಕ್ಕೆ ವಿರೋಧಿಯಾಗಿರುವ ಪಾಪಗಳೆಲ್ಲ ಹೇಗೆ ನಾಶವಾಗುತ್ತೆ, ಯಾವುದರಿಂದ ನಾಶವಾಗುತ್ತೆ, ಅದಕ್ಕೆ ಯಾವ ಕಾರಣ, ಪಾಪನಾಶಕ್ಕೆ ಪಾಪಕ್ಷಯಕ್ಕೆ ಕಾರಣವು ಇಲ್ಲಿ ಹೇಳಲ್ಪಡುತ್ತದೆ. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ಮ ಅಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಮವ್ಯಯಂ. ಮೊದಲು ಪರಮಾತ್ಮನು 4 ವಿಧವಾದ ಚಾತುರ್ವರ್ಣ್ಯ ವರ್ಣಾಶ್ರಮ ಧರ್ಮಗಳ ವಿಭಾಗವನ್ನು ಸೃಷ್ಟಿ ಮಾಡಿರುವುದು ಮೊದಲಾವುದೆಲ್ಲ ಹೇಳಲ್ಪಟ್ಟಿದೆ. ಸೃಷ್ಟಿ ಎನ್ನುವುದರಿಂದ ಸ್ಥಿತಿ ಲಯ ಎಲ್ಲವೂ ಹೇಳಲ್ಪಡುತ್ತೆ. ರಕ್ಷಣೆ ಉಪಸಂಹಾರ ಎಲ್ಲವೂ ಕೂಡ ಪರಮಾತ್ಮನಿಂದಲೇ ಮಾಡಲ್ಪಟ್ಟಿದೆ. ಈ ರೀತಿಯಾದ ವಿಷಮ ಸೃಷ್ಟಿಯಲ್ಲಿ ಇದ್ದರೂ ಕೂಡ ನನಗೆ ಇದರಲ್ಲಿ ಕರ್ತೃತ್ವವಿಲ್ಲ ಅಂತ ಪರಮಾತ್ಮನ ಹೇಳಿ, ನಾನೇ ಸೃಷ್ಟಿ ಮಾಡ್ತಾ ಇರೋದು, ಆದರೆ ನನಗೆ ಕರ್ತೃತ್ವವಿದೆ, ಈ ವೈಷಮ್ಯದಲ್ಲಿ ಕರ್ತೃತ್ವವಿದೆ ಅಂತ ತಿಳಿಬೇಡ ಅಂತ ಹೇಳ್ತಾ ಇರೋದು. ಅದಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ, 4 ವಿಧವಾದ ಸೃಷ್ಟಿ ಮಾಡಿರೋದು ವಿಷಯವನ್ನೆಲ್ಲ ಹೇಳಿ ಸತ್ವ ಮೊದಲಾದದ್ದೆಲ್ಲ, ಅದಕ್ಕೆ ಸತ್ವಾದಿಮೂಲತ್ವಾತ್ ಸರ್ವವ್ಯಾಪಾರಾಣಾಂ ತಮಶೂದ್ರೇ ರಜಃ ಕ್ಷತ್ರೇ ಬ್ರಾಹ್ಮಣೋ ಸತ್ವಮುತ್ತಮಂ, ಇದೆಲ್ಲ ಬ್ರಾಹ್ಮಣೇ ಸತ್ವಮುತ್ತಮಂ. ಮುಂದೆ ಇದೆಲ್ಲ ಹೇಳಲ್ಪಡೋದು ಭಾರತದಲ್ಲಿ ಹೇಳಿರುವಂತಹದ್ದು. ಗೀತೆಯಲ್ಲಿಯೂ ಮುಂದೆ ಬ್ರಾಹ್ಮಣ ಕ್ಷತ್ರಿಯ ವಿಷಯ ಮೊದಲು ಕರ್ಮ ವಿಭಾಗವು ಹೇಳಲ್ಪಡುತ್ತದೆ. ಗುಣ ಕರ್ಮ ವಿಭಾಗವೆಲ್ಲ ಹೇಳಿ
ಅದಾದ ಮೇಲೆ ಶಮಾಧಿ ಕರ್ಮ ಇತಿ ಶಮಾಧಿ ಅನುಷ್ಠೇಯ ಕರ್ಮ ಶಮೋದಮಃ ಶಾಂತಿ ಮೊದಲಾದ್ದು ಆರ್ಜವ ಅನವಿದ್ಯ ಮೊದಲಾದ್ದೆಲ್ಲ ಹೇಳಲ್ಪಟ್ಟಿದೆ. ಬ್ರಾಹ್ಮಂ ಕರ್ಮ ಸ್ವಭಾವಜಂ, ಬ್ರಾಹ್ಮಣರ ಸ್ವಾಭಾವಿಕವಾದ ಅವರ ಕರ್ಮಗಳು ಯಾವುದು, ಅವರ ಸತ್ವ ಅಧಿಕವಾಗಿರುವ ಈ ಬ್ರಾಹ್ಮಣ ಜಾತಿಯಲ್ಲಿ ಅದರ ಕಾರ್ಯಗಳು ಯಾವುದು ನಡೆಯುತ್ತೆ. ಕ್ಷತ್ರಿಯರಿಗೆ ಅದಕ್ಕೆ ಅನುಗುಣವಾಗಿ ಶೂದ್ರರು ಮೊದಲಾದದ್ದು ಈ ವರ್ಣ ವಿಭಾಗವನ್ನೆಲ್ಲ ಹೇಳಿ ಅವರಲ್ಲೆಲ್ಲ ಅಧಿಕವಾದ ಇದು ಹೇಗೆ ಗುಣಗಳಿಂದ ಮಾಡಲ್ಪಟ್ಟ ವಿಭಾಗಗಳು, ಆಯಾ ಗುಣಗಳಿಗೆ ಅನುಗುಣವಾದ ಕಾರ್ಯಗಳನ್ನು ಅವರು ಮಾಡ್ತಾರೆ. ಈ ವಿಧವಾದ ಈ ವಿಚಿತ್ರವಾದ ಸೃಷ್ಟಿಯಲ್ಲಿ ಎಲ್ಲವನ್ನು ಹೇಳಿ ಅದಕ್ಕೆ ದೇವತಿರಿಯಂ ಮನುಷ್ಯಾದಿ ಜಾತಿಷು ವಾರಾಹ ಪಾದ್ಮೇಶಾನ ಕಲ್ಪಾದಿಷು ಚ ಪುರಾಣಾದಿಷು ಪ್ರಪಂಚಿತಃ ತತ್ತದ್ಗುಣೋಚಿತೋ ಗುಣೋದ್ರಿಕ್ತಃ ವಿಷಮ ಸೃಷ್ಟಿ ಪ್ರಕಾರ ದ್ರಷ್ಟವ್ಯ. ಈ ವೈಷಮ್ಯವು ಯಾವ್ಯಾವ ಕಲ್ಪಗಳಲ್ಲಿ ಯಾವ ಯಾವ ಗುಣಗಳು ಅಧಿಕವಾಗಿರುತ್ತೋ ಆ ರೀತಿ ಅನುಗುಣವಾಗಿಯೇ ಸೃಷ್ಟಿಯೂ ಆಗುತ್ತೆ. ದೇವತೆರಿಯ ಮನುಷ್ಯ ಜಾತಿಗಳಲ್ಲಿ ವಾರಾಹ ಪುರಾಣ ಪದ್ಮಪುರಾಣ ಮೊದಲಾದವುಗಳಲ್ಲೆಲ್ಲ ಇದೆಲ್ಲ ಆ ಕಲ್ಪಗಳು ಅಂದರೆ ಆಯಾ ಕಲ್ಪಗಳು ಆಯಾ ದಿನಗಳು ಚತುರ್ಮುಖ ಬ್ರಹ್ಮನಲ್ಲಿಗೆ ಆಯಾ ಗುಣಗಳು ಅಧಿಕವಾಗಿರುವಂತಹ ದಿನಗಳು ಅದೆಲ್ಲ ಅವುಗಳಿಗೆ ಅನುಗುಣವಾಗಿ ಇಲ್ಲಿ ಪುರಾಣಗಳು ಸೃಷ್ಟಿ ಮಾಡಿರೋದು. ಆ ಪುರಾಣಗಳಲ್ಲಿ ಹೇಳಲ್ಪಟ್ಟ ಗುಣಗಳು ಅದಕ್ಕೆ ಅನುಗುಣವಾದ ವಿಷಮವಾದ ಸೃಷ್ಟಿ ಪ್ರಕಾರ ಇದೆಲ್ಲ ಪುರಾಣಗಳಲ್ಲಿ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ ಅನ್ನೋದನ್ನು ಇಲ್ಲಿ ಹೇಳಿ, ಶ್ರುತ್ಯಾದಿಷು ಸೃಷ್ಟ್ಯಾದಿ ಸಮಸ್ತ ಹೇತುತೆಯ ಈಶ್ವರಸ್ಯ ಜ್ಞಾತವ್ಯತ್ವ ವಿಧಾನಾತ್ ಅತ್ರ ಸೃಷ್ಟಿಗ್ರಹಣಂ ರಕ್ಷಾದೇರಪಿ. ಶ್ರುತಿಗಳಲ್ಲಿ ಏನು ಹೇಳಿದೆ ಅಂದರೆ ಈ ಸೃಷ್ಟಿಯ ಮೊದಲಾದ ಸಕಲಕ್ಕೂ ಕಾರಣನಾದ ಪರಮಾತ್ಮನು, ಈಶ್ವರನು ಪರಮಾತ್ಮನು, ಅವನನ್ನು ತಿಳಿಯಬೇಕು ಅಂತ ವಿಧಿಸಲ್ಪಟ್ಟಿದೆ. ಜ್ಞಾತವ್ಯತ್ವ ವಿಧಾನ ವಿಧಿ ಇದೆ, ಅವನನ್ನು ತಿಳಿಬೇಕು ಅಂತ ಹೇಳಿ. ಆದ್ದರಿಂದ ಸೃಷ್ಟಿ ಅನ್ನುವುದರಿಂದ ರಕ್ಷಣೆ ಉಪಸಂಹಾರ ಎಲ್ಲವೂ ಕೂಡ ಹೇಳಲ್ಪಟ್ಟಿದೆ ಅಂತ ಹೇಳಿ, ಇದೆಲ್ಲವೂ ಕೂಡ ಈ ಎಲ್ಲ ಸೃಷ್ಟಿಯೂ ಕೂಡ ಪರಮಾತ್ಮನಿಂದಲೇ ಮಾಡಲ್ಪಡುತ್ತದೆ. ಸೃಷ್ಟಿ ರಕ್ಷಣೆ ಇದು ಈ ಭಗವಾದ ವೈಷಮ್ಯ ಇರುವಂತಹ ಬೇರೆ ಬೇರೆ ಕಲ್ಪಗಳಲ್ಲಿ ಚತುರ್ಮುಖ ಬ್ರಹ್ಮನ ಮೂಲಕ ಪ್ರಜಾಪತಿಯು ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನೇ ಎಲ್ಲದಕ್ಕೂ ಮೂಲ ಕಾರಣ, ಅವನೇ ಉಪಾದಾನ, ಅವನೇ ನಿಮಿತ್ತ ಕಾರಣ. ಚತುರ್ಮುಖ ಬ್ರಹ್ಮನ ಮೂಲಕ ಮಾಡ್ತಾನೆ. ಚತುರ್ಮುಖ ಬ್ರಹ್ಮನು ತ್ರಿಗುಣಾತ್ಮಕನಾದ್ದರಿಂದ ಅವನಿಗೆ ಗುಣಗಳು ಯಾವ್ಯಾವ ಗುಣಗಳು ಯಾವ್ಯಾವ ಕಲ್ಪಗಳಲ್ಲಿ ಅಧಿಕವಾಗಿದೆಯೋ ಅದಕ್ಕೆ ಅನುಗುಣವಾದ ಸೃಷ್ಟಿ ಎಲ್ಲ ನಡೆಯುತ್ತೆ. ಪುರಾಣಗಳು ಹಾಗೆಯೇ ಹೇಳಲ್ಪಟ್ಟಿದೆ. ಪುರಾಣಗಳಲ್ಲಿ ಈ ವಿಷಯವೆಲ್ಲ ಇದೆ. ಎಲ್ಲದಕ್ಕೂ ಇಲ್ಲಿ ಪರಮಾತ್ಮನು ಹೇಳ್ತಿರೋದು, ಕೃಷ್ಣನು ಇದಕ್ಕೆಲ್ಲದಕ್ಕೂ ಕಾರಣ ನಾನೇ, ಸೃಷ್ಟಿ ಮಾಡಿರೋನು ನಾನೇ. ಆದರೆ ಈ ವೈಷಮ್ಯವು ಅದರಲ್ಲಿ ನನಗೆ ಕರ್ತೃತ್ವವಿಲ್ಲ ಅನ್ನೋದನ್ನು ಈ ಉಪದೇಶದಲ್ಲಿ ಆರಂಭ ಆಗ್ತಾ ಇರೋದು. ವೈಷಮ್ಯವು ಯಾಕೆ ಬಂತು ಅಂತ ಹೇಳಿದ್ರೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅಂತ ಮುಂದಿನ ಶ್ಲೋಕದಲ್ಲಿ ಅದು ಸ್ಪಷ್ಟವಾಗಿ ಬರುತ್ತೆ. ಆದ್ದರಿಂದ ಈ ವಿಧವಾದ ಸೃಷ್ಟಿ ನನ್ನಿಂದಲೇ ಮಾಡಲ್ಪಟ್ಟಿದೆ, ನಾನೇ ಇದಕ್ಕೆಲ್ಲ ಕರ್ತ ಅಂತ ತಿಳಿಬೇಡ ಅನ್ನೋದು ಇಲ್ಲಿ ಅದನ್ನು ಹೇಳ್ತಾ ಇರುವಂಥದ್ದು. ಅದು ಚತುರ್ಮುಖನು ಕೂಡ ಸೃಷ್ಟಿಯಲ್ಲಿಯೇ ಸೇರಿರುವುದು ಅದು ಕೂಡ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅನ್ನೋದು ಭಾಷ್ಯಕಾರರು ಇಲ್ಲಿ ಭಾಷ್ಯದಲ್ಲಿ ಹೇಳಿದ್ರು. ಎಲ್ಲರೂ ಕೂಡ ಅಂತ ಹೇಳಿಬಿಟ್ಟು ವಿಚಿತ್ರ ಸೃಷ್ಟಿಯಾದೇಹೇ ಕರ್ತಾರಮಪಿ ಅಕರ್ತಾರಂ ಮಾಂ ವಿದ್ಧಿ. ಇದು ಇಲ್ಲಿ ಮುಖ್ಯವಾದ ಚಾತುರ್ವರ್ಣ್ಯ ಪ್ರಮುಖಂ ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಕೃಷ್ಣಂ ಜಗತ್. ಚತುರ್ಮುಖ ಬ್ರಹ್ಮನನ್ನು ಸೇರಿ ಆಯಾ ಗುಣ ಇದಕ್ಕೆ ಅನುಗುಣವಾಗಿ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಅವರವರಿಗೆ ಸೃಷ್ಟಿ ಬೇರೆ ಬೇರೆ ವಿಧಿಯಾದ ಈ ವೈಷಮ್ಯ ಕಂಡು ಬರುತ್ತೆ. ಇದೆಲ್ಲ ಮಾಡಿದವನು ನಾನೇ, ಆದರೆ ನನಗೆ ಅದರಲ್ಲಿ ಕರ್ತೃತ್ವವಿಲ್ಲ, ವೈಷಮ್ಯದಲ್ಲಿ ಕರ್ತೃತ್ವವಿಲ್ಲ. ವೈಷಮ್ಯ ಬಂದಿರುವುದು ಅವರವರ ಕರ್ಮಕ್ಕೆ ಅನುಗುಣವಾಗಿ ಎನ್ನುವುದು ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗುತ್ತೆ. ಏತೇನ ವ್ಯಷ್ಟಿ ಸೃಷ್ಟಿಯಾದಿ ವ್ಯಾಪಾರತ್ರಯಸ್ಯಾಪಿ ಸ್ವಕರ್ತೃಕತ್ವ ವಚನಾತ್. ವ್ಯಷ್ಟಿ ಸೃಷ್ಟಿಯೇ ಮೊದಲಾದ ಎಲ್ಲ ವ್ಯಾಪಾರಗಳು ಕೂಡ ಸ್ಥಿತಿ ಮತ್ತು ಸಂಹಾರ, ವ್ಯಷ್ಟಿ ಸೃಷ್ಟಿ, ಅದರ ರಕ್ಷಣೆ, ಅದರ ಉಪಸಂಹಾರ ಎಲ್ಲವೂ ಕೂಡ ಪರಮಾತ್ಮನ ವ್ಯಾಪಾರವೇ, ತನ್ನ ಕರ್ತೃತ್ವವೇ. ಸ್ವಕರ್ತೃತ್ವ ವಚನಾತ್, ಪರಮಾತ್ಮನೇ ಮಾಡಿದ್ದಾನೆ ಅಂತಲೇ ಎಲ್ಲ ಕಡೆಯೂ ಹೇಳಲ್ಪಟ್ಟಿದೆ ಇದೆಲ್ಲವೂ. ಸೃಷ್ಟಿಂ ತತಃ ಕರಿಷ್ಯಾಮಿ ತ್ವಾಂ ಆವಿಶ್ಯ ಪ್ರಜಾಪತೆ. ಪ್ರಜಾಪತಿ ಅಂದರೆ
ಚತುರ್ಮುಖ ಬ್ರಹ್ಮ ಆ ವಿಷಯ ಅಂದರೆ ನಿನ್ನನ್ನು ವ್ಯಾಪಿಸಿ ನಿನಗೆ ಅಂತರ್ಯಾಮಿಯಾಗಿ ಇದ್ದು ಅಂತ ಅರ್ಥ. ಆದ್ದರಿಂದ ಇದರಲ್ಲಿ ಚತುರ್ಮುಖ ಬ್ರಹ್ಮನ ಮೂಲಕ ಮಾಡಿದ ಸೃಷ್ಟಿಯಲ್ಲ, ಪರಮಾತ್ಮನಿಂದಲೇ ಮಾಡಲ್ಪಟ್ಟಿರೋದು ಅನ್ನೋದು ಸ್ವಕರ್ತೃಕತ್ವ ವಚನಾತ್. ಎಲ್ಲವೂ ಕೂಡ ಈ ವ್ಯಷ್ಟಿ, ಸೃಷ್ಟಿ, ರಕ್ಷಣೆ, ಸಂಹಾರ ಎಲ್ಲವೂ ಕೂಡ ಅವನಿಂದಲೇ ಮಾಡಲ್ಪಟ್ಟಿದೆ ಅಂತ ಎಲ್ಲ ಶಾಸ್ತ್ರಗಳು ತಿಳಿಸುತ್ತೆ. ಶ್ರುತಿ ಏನು, ಪುರಾಣಗಳೇನು ಎಲ್ಲವೂ ತಿಳಿಸುತ್ತೆ. ಇತ್ಯಾದೇಹ ಅರ್ಥ ಅಪಿ ಉಕ್ತೋ ಭವತಿ. ಸೂತ್ರಿತಂಚ ಏತತೆ ಸಂಜ್ಞಾಮೂರ್ತಿ ಕೃಪ್ಲಸ್ತು ತ್ರಿವೃತ್ ಕುರ್ವತಃ ಉಪದೇಶಾತ್ ಅಂತ. ನಾಮರೂಪ ವಿಭಾಗ ಮಾಡಿದವನೇ ಪರಮಾತ್ಮ ಅಂತ ಬ್ರಹ್ಮಸೂತ್ರದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. 2ನೇ ಅಧ್ಯಾಯದ 4ನೇ ಪಾದದ ಕಡೆಯ ಅಧಿಕರಣ ಇದು. ಸಂಜ್ಞಾ ಅಂತ ಹೇಳಿದ್ರೆ ಹೆಸರು, ಮೂರ್ತಿ ಅಂದರೆ ರೂಪ, ನಾಮ ರೂಪ. ಸಂಜ್ಞಾ ಮೂರ್ತಿ ಅನ್ನುವ ಶಬ್ದದಿಂದ ಸೂತ್ರದಲ್ಲಿ ಬಾದರಾಯಣರು ಈ ಶಬ್ದವನ್ನು ಉಪಯೋಗಿಸ್ತಾರೆ. ಸಂಜ್ಞೆ ಅಂದರೆ ಹೆಸರು, ನಾಮ, ಮೂರ್ತಿ ಅಂದರೆ ರೂಪ. ಆ ಆ ವಿಭಾಗ, ಕ್ಲುಪ್ತಿ ಅಂದರೆ ಅದರ ವಿಭಜನೆ, ನಾಮರೂಪ ವಿಭಜನೆಯು ಯಾರು ತ್ರಿವೃತ್ಕರಣವನ್ನು ಮಾಡಿದರೋ ಅವನೇ ಮಾಡಿದ. ತ್ರಿವೃತ್ ಕುರ್ವತಃ ಉಪದೇಶಾತ್. ತ್ರಿವೃತ್ಕರಣವನ್ನು ಯಾರು ಮಾಡಿದರೋ ಅವನೇ ನಾಮರೂಪವನ್ನು ವಿಭಾಗ ಮಾಡಿದ್ದಾನೆ. ತ್ರಿವೃತ್ಕರಣ ಅಂತ ಹೇಳಿದ್ರೆ ತೇಜಸ್ಸು, ಅಪ್ಪು, ಅನ್ನ ಇವುಗಳ ಸೃಷ್ಟಿ ಮಾಡಿ ಪಂಚಭೂತಗಳು, ಅದರಲ್ಲಿ 3 ಹೇಳಿದೆ ಛಾಂದೋಗ್ಯದಲ್ಲಿ, ತೈತಿರೀಯದಲ್ಲಿ 5 ಹೇಳಿದೆ. ಇದನ್ನೆಲ್ಲ ತತ್ವಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನೆಲ್ಲ ಮಿಶ್ರಣ ಮಾಡಿ ಅದಕ್ಕೆ ಪಂಚೀಕರಣ ಅಥವಾ ತ್ರಿವೃತ್ಕರಣ ಅಂತ ಹೆಸರು. ಆ ತ್ರಿವೃತ್ಕರಣವನ್ನು ಯಾರು ಮಾಡಿದ್ನೋ ಅವನೇ ನಾಮರೂಪವನ್ನು ಮಾಡಿದ್ದಾನೆ ಅನ್ನೋದು ತಿಳಿದು ಬರುತ್ತೆ. ಯಾಕೆ ಅಂದರೆ ತಾಸಾಂ ತ್ರಿವೃತ್ತಂ ಏಕೈಕಂ ಕರ್ವಾಣಿ. ಅದಾದಮೇಲೆ ಅನೇನ ಆತ್ಮನ ಜೀವೇನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರ್ವಾಣಿ ತಾಸಾಂ ತ್ರಿವೃತ್ತಂ ಏಕೈಕಂ ಕರ್ವಾಣಿ ಹೀಗೆಲ್ಲ ಹೇಳಿದೆ. ಅದರಲ್ಲಿ ಯಾರು ತ್ರಿವೃತ್ಕರಣ ಮಾಡಿದ್ರೋ ಅವನೇ ಒಂದಾದ್ಮೇಲೆ ಒಂದು ಹೇಳಿದೆ. ಆದ್ದರಿಂದ ಅದು ಬೇರೆ ಮಾಡಿದವನು, ಇದು ಮಾಡಿದವನು ಬೇರೆ, ಹಾಗೆ ಸಂದೇಹಕ್ಕೆ ಅವಕಾಶವಿಲ್ಲ. ಯಾರು ತ್ರಿವೃತ್ಕರಣವನ್ನು ಮಾಡಿದರೋ ಅಥವಾ ಪಂಚೀಕರಣ, ಅವನೇ ಆ ಪರಮಾತ್ಮನಿಂದಲೇ ನಾಮರೂಪ ವಿಭಾಗವು ಮಾಡಲ್ಪಟ್ಟಿದೆ ಅಂತ ಹೇಳಿರೋದ್ರಿಂದ ಅವನಿಗೆ ಕರ್ತೃತ್ವ ಅನ್ನೋದು ತಿಳಿದು ಬಂತು. ಅವನಿಗೆ ಕರ್ತೃತ್ವವಿದ್ದರೆ ಆ ವೈಷಮ್ಯದಲ್ಲಿ ಇಲ್ಲಿ ನಡೆಯುವ ಕೆಲಸಗಳಲ್ಲಿ ಅವನಿಗೂ ಕೂಡ ಫಲಗಳು ಬರುತ್ತೆಯೇ ಅದರಿಂದ ಅನ್ನುವ ಪ್ರಶ್ನೆ ಬರುತ್ತೆ. ಆ ಕರ್ಮಗಳು ಅವನಿಗೆ ಅದರಿಂದ ಅದರ ಫಲವನ್ನು ಅನುಭವಿಸಬೇಕೋ ಬೇಡವೋ, ಪರಮಾತ್ಮ ಎಲ್ಲವೂ ಅವನಿಂದಲೇ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ, ಅವನೇ ಕರ್ತ ಅಂತ ಹೇಳಿದ್ರೆ ಸರ್ವಕರ್ತ, ಅದರ ಫಲ ಈ ವೈಷಮ್ಯವೆಲ್ಲ ಯಾಕೆ, ಫಲಗಳನ್ನೆಲ್ಲ ಯಾಕೆ ಚೇತನರು ಅನುಭವಿಸಬೇಕು, ಈ ಪ್ರಶ್ನೆಗಳಿಗೆಲ್ಲ ಮುಂದೆ ಹೇಳ್ತಾನೆ. ಆದರೂ ಕೂಡ ಅವನು ಕರ್ತ ಅಲ್ಲ. ಪರಮಾತ್ಮ ಹೇಳಿದ್ದು ತಸ್ಯ ಕರ್ತಾರಮಪಿ ಮಾಂ ವಿಧಿ ಅಕರ್ತಾರಂ ಅಂತ. ನಾನು ಅದ್ರ ಆ ಕೆಲಸ ಮಾಡಿದ್ರೂ ಕರ್ತೃತ್ವ ನನಗೆ ಇಲ್ಲ ಸಾಕ್ಷಾತ್ತಾಗಿ ಅಂತ ಪರಮಾತ್ಮನು ಹೇಳಿದ್ದು. ಅದು ಹೇಗೆ ಸಾಧ್ಯ, ಕಥಂ ಇತ್ಯತ್ರ ಆಹ ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮಫಲೇ ಸ್ಪೃಹಾ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿಃ ನ ಸ ಬಧ್ಯತೆ. ಪರಮಾತ್ಮನ ಇದರಲ್ಲಿ ಅವನ ಒಂದು ಉಪಾದಾನತ್ವ, ನಿಮಿತ್ತತ್ವ, ಕಾರಣತ್ವ, ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಗ ಅವನಿಗೆ ಅದನ್ನು ತಿಳಿದುಕೊಂಡು ಕರ್ಮಯೋಗ ಮಾಡಬೇಕು ಅವನು. ಆದ್ದರಿಂದ ಇಲ್ಲಿ ಪರಮಾತ್ಮನಿಗೆ ನಮೇ ಕರ್ಮಾಣಿ ಲಿಂಪಂತಿ, ನನ್ನನ್ನು ಲೇಪನವಿಲ್ಲ ಅಂದರೆ ನನಗೆ ಅದರ ಫಲ ಬರುವುದಿಲ್ಲ. ಆ ಕರ್ಮಫಲಗಳಲ್ಲಿ ಆಸೆಯೂ ನನಗೆ ಇಲ್ಲ. ನಮೇ ಕರ್ಮಫಲೇ ಸ್ಪೃಹ ಇತಿ ಮಾಂ ಯಃ ಅಭಿಜಾನಾತಿ. ಯಾರು ಹೀಗೆ ನನ್ನನ್ನು ತಿಳಿತಾರೋ ಅವನು ಕರ್ಮಗಳಿಂದ ಬಂಧಿಸಲ್ಪಡುವುದಿಲ್ಲ ಇಲ್ಲಿ ಹೇಳಿರೋದು. ಅದಕ್ಕೆ ವಿಸ್ತಾರವಾದ ವ್ಯಾಖ್ಯಾನ ಭಾಷ್ಯಕಾರರು ಪರಮಾತ್ಮನ ಕರ್ತೃತ್ವ ಸೃಷ್ಟಿಯಲ್ಲಿ ಅದಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಪರಮಾತ್ಮನ ಕರ್ತೃತ್ವ, ವೈಷಮ್ಯ, ಇದೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಯಾವ ದೋಷವೂ ಇಲ್ಲ ಅಂತ ಶ್ರುತಿ ಸ್ಪಷ್ಟವಾಗಿ ಅಪಹತ ಪಾಪ್ಮ ಮೊದಲಾದದ್ದು ಹೇಳ್ತು ಪರಮಾತ್ಮನಿಗೆ. ಸೂತ್ರಕಾರರು ವೈಷಮ್ಯ ನೈರ್ಘಣ್ಯೇನ ಅಂತ ಸೂತ್ರದಲ್ಲಿ ಅವನಿಗೆ ಯಾವ ದೋಷವೂ ಇಲ್ಲ, ಈ ವೈಷಮ್ಯ ಎಲ್ಲ ಅವನಿಂದ ಮಾಡಿಪಟ್ಟಿದ್ದಲ್ಲ, ಅವನಿಗೆ ಪಕ್ಷಪಾತವಿಲ್ಲ ಮೊದಲಾದದ್ದು ಹೇಳಿದೆ. ಆದ್ದರಿಂದ ಈ ಸೃಷ್ಟಿಯಲ್ಲಿ, ರಕ್ಷಣೆಯಲ್ಲಿ, ಉಪಸಂಹಾರದಲ್ಲಿ ಅವನ ಕರ್ತೃತ್ವವನ್ನು ಶ್ರುತಿ ಏನು, ಪುರಾಣಗಳೇನು
ಎಲ್ಲವೂ ಅವನೇ ಸೃಷ್ಟಿ ಮಾಡಿದವನು, ಅವನೇ ಕರ್ತ ಅಂತ ಹೇಳಿದ್ರೆ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಅದನ್ನು ಸರಿಯಾಗಿ ತಿಳಿದು ಕರ್ಮಯೋಗಾಧಿಕಾರಿ ಮಾಡಬೇಕು ಅನ್ನೋದು ಇಲ್ಲಿ. ಅದನ್ನು ಹೇಗೆ ತಿಳಿಬೇಕು ಅನ್ನೋದಕ್ಕೆ ಇಲ್ಲಿ ಯತಃ ಇಮಾನಿ ವಿಚಿತ್ರ ಸೃಷ್ಟಿಯಾದೀನಿ ಕರ್ಮಾಣಿ ಮಾಂ ನ ಲಿಂಪಂತಿ, ನನಗೆ ಸಂಬಂಧಿಸೋದಿಲ್ಲ ಅಂತ ಅರ್ಥ. ನಮಾಂ ಸಂಬಧ್ನಂತಿ, ವಿಚಿತ್ರವಾದ ಸೃಷ್ಟಿ ಮೊದಲಾದ ಕರ್ಮಗಳು ನನಗೆ ಸಂಬಂಧಿಸೋದಿಲ್ಲ. ನ ಮತ್ ಪ್ರಯುಕ್ತಾನಿ, ಅದಕ್ಕೇನರ್ಥ? ನಮಾಂ ಲಿಂಪಂತಿ ಅಂದರೆ ಏನು? ನನ್ನಿಂದ ಈ ವೈಚಿತ್ರ್ಯ ಉಂಟು ಮಾಡಲ್ಪಟ್ಟಿಲ್ಲ. ಈ ವೈಚಿತ್ರ್ಯವು ನಾನೇ ಸಂಕಲ್ಪ ಮಾಡಿ ಒಬ್ಬನನ್ನು ದೇವನಾಗ ಮಾಡಬೇಕು, ಒಬ್ಬನ ಮನುಷ್ಯ ಮಾಡಬೇಕು, ತಿರಿಯಕ್ ಮಾಡಬೇಕು, ಈ ರೀತಿ ವೈಷಮ್ಯವನ್ನು ನಾನೇ ಸಂಕಲ್ಪ ಮಾಡಿ ನಾನು ಸೃಷ್ಟಿ ಮಾಡಿದ್ದಲ್ಲ. ಇದನ್ನು ಯಾರು ನಿಶ್ಚಯ ಮಾಡಿದವರು? ಯಾರು ದೇವತೆ ಆಗಬೇಕು, ಯಾರು ಮನುಷ್ಯನಾಗಬೇಕು, ತಿರಿಯಕ್ಕಾಗಬೇಕು ಅಂದರೆ ಆಯಾ ಚೇತನಗಳ ಕರ್ಮದಿಂದ ಅದು ಉಂಟಾಗಿದೆ. ಇದನ್ನು ನನ್ನ ಪ್ರಯುಕ್ತವಾಗಿ ಆಗಿಲ್ಲ, ಇದು ಅವರವರ ಕರ್ಮ ಪ್ರಯುಕ್ತವಾಗಿ ಆಗಿರುವ ವೈಷಮ್ಯ. ಆದ್ದರಿಂದ ಅದರಲ್ಲಿ ನನಗೆ ಫಲವಿಲ್ಲ, ಅನ್ವಯವಿಲ್ಲ ನೇರವಾಗಿ. ನಮತ್ ಪ್ರಯುಕ್ತಾನಿ ತಾನಿ ದೇವ ಮನುಷ್ಯಾದಿ ವೈಚಿತ್ರ್ಯಾಣಿ, ಈ ವೈಚಿತ್ರ್ಯವು ನನ್ನಿಂದ ನಿಶ್ಚಯ ಮಾಡಿ ಮಾಡಲ್ಪಟ್ಟಿಲ್ಲ. ಸೃಜ್ಯಾನಾಂ ಪುಣ್ಯಪಾಪರೂಪ ಕರ್ಮ ವಿಶೇಷ ಪ್ರಯುಕ್ತಾನಿ ಇತ್ಯರ್ಥ. ಯಾರೆಲ್ಲ ಸೃಷ್ಟಿ ಮಾಡಲ್ಪಡ್ತಾರೋ, ಸೃಜ್ಯರಾದವರು, ಸೃಷ್ಟಿ ಮಾಡಲ್ಪಡುವವರು, ಅವರ ಪುಣ್ಯಪಾಪ ರೂಪವಾದ ಕರ್ಮ ವಿಶೇಷ ಯಾವುದಿದೆಯೋ ಅವುಗಳಿಂದ ಆಗಿರೋ ಈ ವೈಷಮ್ಯ. ಆದ್ದರಿಂದ ಈ ವೈಷಮ್ಯದಲ್ಲಿ ನನಗೆ ಕರ್ತೃತ್ವವಿಲ್ಲ. ಸೃಷ್ಟಿಯಲ್ಲಿ ಕರ್ತೃತ್ವವಿದೆ ಸಾಮಾನ್ಯವಾಗಿ, ವೈಷಮ್ಯದಲ್ಲಿ ಕರ್ತೃತ್ವವಿಲ್ಲ. ಎಲ್ಲ ಕಾರ್ಯಗಳಿಗೂ ನೈಯಾಯಿಕರು ಕಾರ್ಯಕಾರಣ ಭಾವವನ್ನು ನಿರೂಪಣೆ ಮಾಡುವಾಗ ಎಲ್ಲ ಕಾರ್ಯಗಳಿಗೂ ಕೆಲವು ಸಾಮಾನ್ಯ ಕಾರಣಗಳಿದೆ ಅಂತ ಹೇಳ್ತಾರೆ. ಎಲ್ಲರೂ ಅದನ್ನು ಒಪ್ಕೊಳ್ತಾರೆ. ವಿಶೇಷ ಕಾರಣಗಳಿದೆ, ಸಾಮಾನ್ಯ ಕಾರಣಗಳು ಇದೆ. ಅದೃಷ್ಟ ಅನ್ನೋದು ಸಾಮಾನ್ಯ ಕಾರಣ, ಈಶ್ವರ ಒಂದು ಸಾಮಾನ್ಯ ಕಾರಣ. ಎಲ್ಲ ಕಾರ್ಯಗಳಿಗೂ ಈಶ್ವರ ಸಾಮಾನ್ಯ ಕಾರಣ ಅಂತ ನಿರೂಪಣೆ ಮಾಡ್ತಾರೆ ನೈಯಾಯಿಕರು. ಅದೃಷ್ಟ ಅನ್ನೋದು ಒಂದು ಇದೆ, ಇದೆಲ್ಲ ಇಲ್ಲದೆ ಹೋದ್ರೆ ಕಾರ್ಯ ಆಗೋದಿಲ್ಲ ಅಂತ ಹೇಳಿದ್ರು. ಹಾಗೆಯೇ ಸೃಷ್ಟಿಯಲ್ಲಿಯೂ ಸಾಮಾನ್ಯ ಕಾರಣವಿದೆ, ವಿಶೇಷ ಕಾರಣವೂ ಇದೆ. ಸ್ವಾಮಿ ದೇಶಿಕನ್ ಇದನ್ನು ಅಚ್ಯುತ ಶತಕದಲ್ಲಿ ಒಂದು ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಅವರು ಹೇಳಿದ್ರು, ವಿಷಮ ಗುಣಾಂಕುರ ಪ್ರಕರೇ, ವಿಷಮ ಗುಣಾಂಕುರ ಪ್ರಕರೇ ಜಲಮಿವ ಸಾಮಾನ್ಯ ಕಾರಣಂ ತವ ಕೇಳಿಹಿ. ನಿಜ ನಿಜ ಶಕ್ತಿ ನಿಜ ನಿಜ ಕರ್ಮ ಶಕ್ತಿ ನಿಯತಾಹ ಅಚ್ಯುತ ಬ್ರಹ್ಮಾದಿ ಸ್ಥಾವರಾಂತ ವಿಶೇಷ ಅಂತ ಹೇಳಿದ್ರು. ಅವರು ಹೇಳ್ತಾರೆ, ಅವರವರ ನಿಜ ಕರ್ಮಶಕ್ತಿ ಎನ್ನುವುದು ಕರ್ಮವೇ, ಅವರವರ ಕರ್ಮವೇ ಅದಕ್ಕೆ ಕಾರಣ. ಆದರೆ ಪರಮಾತ್ಮನ ಕೇಳಿಹಿ ತವ ಕೇಳಿಹಿ, ಕೇಳಿ ಅಂದರೆ ಲೀಲಾ ಅಂತ ಅರ್ಥ. ವಿಹಾರ, ಕೇಳಿ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ. ಲೀಲಾ, ಪರಮಾತ್ಮನ ಲೀಲೆ. ಲೋಕವತ್ತು ಲೀಲಾ ಕೈವಲ್ಯಂ, ಕೇವಲ ಲೀಲೆಯ ಲೋಕ ಸೃಷ್ಟಿ ಮಾಡ್ತಾನೆ ಅವನು, ಲೀಲೆ ಅಷ್ಟೇ ಅವನಿಗೆ, ಅದುವೇ ಕಾರಣ ಅಂತ ಹೇಳಿದ್ರೆ ಏನು ಪ್ರಯೋಜನ ಅವನಿಗೆ ಅಂದರೆ ಲೀಲೆಯೇ ಪ್ರಯೋಜನ. ಲೀಲಾರಸವನ್ನು ಅನುಭವಿಸ್ತಾನೆ ಅವನು ಸೃಷ್ಟಿ ಮಾಡಿ ಹೇಳಿದ್ರೆ. ಅದು ಅವನ ಲೀಲೆ ಅಂತ ಹೇಳುವುದು. ಜಗತ್ತಿನ ಸೃಷ್ಟಿ ಮಾಡೋದು ಜಲಮಿವ ಸಾಮಾನ್ಯ ಕಾರಣ. ಎಲ್ಲ ಒಂದು 10 ವಿಧವಾದ ಬೀಜಗಳನ್ನು ನಮ್ಮ ನೆಲದಲ್ಲಿ ಬಿತ್ತಿದರೆ ನೀರು ಎಲ್ಲಕ್ಕೂ ಕಾರಣ, ಸಾಮಾನ್ಯ ಕಾರಣ. ಆದರೆ ಒಂದು ಮಾವಿನ ಮರ, ಒಂದು ಬೇವಿನ ಮರ, ಒಂದು ತೆಂಗಿನ ಮರ ಆಗೋದು ಯಾವ ಕಾರಣದಿಂದ? ಆಯಾ ಬೀಜದಲ್ಲಿ ಇರುವ ಶಕ್ತಿಯಿಂದ. ಆ ಬೀಜಗಳಲ್ಲಿ ಬೇರೆ ಬೇರೆ ಶಕ್ತಿ ಇರೋದ್ರಿಂದ ವೈಷಮ್ಯ ಉಂಟಾಗುತ್ತೆ. ಒಂದು ಬೀಜ ಮಾವಿನ ಮರವಾಗಿ ಬೆಳೆದ್ರೆ ಇನ್ನೊಂದು ತೆಂಗಿನ ಮರವಾಗಿ ಬೆಳೆಯುತ್ತೆ, ಇನ್ನೊಂದು ಬೇವಿನ ಮರವಾಗಿ ಬೆಳೆಯುತ್ತೆ. ಇದಕ್ಕೆ ಎಲ್ಲದಕ್ಕೂ ಸಾಮಾನ್ಯ ಕಾರಣ ಜಲ. ಹಾಗೆ ಪರಮಾತ್ಮನು ಜಲದಂತೆ ಜಲಮಿವ ಸಾಮಾನ್ಯ ಕಾರಣಂ ತವ ಕೇಳಿ, ನಿನ್ನ ಕರ್ತೃತ್ವ ಸಾಮಾನ್ಯ ಕಾರಣ ಜಲಮಿವ, ಹಾಗೆ ಎಲ್ಲದಕ್ಕೂ. ಆದರೆ ಈ ವೈಷಮ್ಯ ಬಂದಿರೋದು ಅವರವರ ನಿಜ ಕರ್ಮ ಶಕ್ತಿ ನಿಯತಾಹ ಅಚ್ಯುತ ಬ್ರಹ್ಮಾದಿ ಸ್ಥಾವರ ಅಂತ ವಿಶೇಷ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಎಲ್ಲವೂ ಕೂಡ ಸಕಲ 4 ವಿಧವಾದ ಸೃಷ್ಟಿಯು ದೇವ, ಮನುಷ್ಯ, ತಿರ್ಯಕ್, ಸ್ಥಾವರ ಎಲ್ಲವೂ ಕೂಡ ಅವರವರ ಕರ್ಮಶಕ್ತಿಯಿಂದ ಈ ವೈಷಮ್ಯವನ್ನು ಪಡೆದುಕೊಂಡಿದ್ದಾರೆ. ಅವರವರ ವಿಚಿತ್ರವಾದ ದೇಹಗಳು ಬರುತ್ತೆ ಅವರಿಗೆ. ಆದ್ದರಿಂದ ಪರಮಾತ್ಮನಿಗೆ ಅದರಲ್ಲಿ ಕರ್ತೃತ್ವವಿಲ್ಲ, ಅದು ಅವರ ಕರ್ಮಕ್ಕನುಗುಣವಾಗಿ ಉಂಟಾಗುತ್ತೆ.
ಅವನು ನಿಶ್ಚಯ ಮಾಡೋದಿಲ್ಲ. ಅದನ್ನೇ ಇಲ್ಲಿ ತಚ್ಚೆ ಕರ್ತಾರಮಪಿ ಮಾಂ ವಿಧಿ ಅಕರ್ತಾರಂ ವ್ಯಯಂ, ಅಕರ್ತಾರಂ ಅಂತ ಹೇಳಿರೋದು. ಅದುವೇ ಅರ್ಥದಲ್ಲಿ ಹೇಳಿರೋದು. ಕರ್ತಾನೂ ಆಗಿದ್ದೀನಿ, ಆದರೆ ಆ ಕರ್ಮಗಳಲ್ಲಿ ನನಗೆ ಫಲದಲ್ಲಿ ಆಸೆ ಇಲ್ಲ. ನಮೇ ಕರ್ಮಫಲೇ ಸ್ಪೃಹ ನಮ ಕರ್ಮಾಣಿ ಲಿಂಪಂತಿ. ಆ ಕರ್ಮಗಳು ಅದರಿಂದ ನನ್ನನ್ನು ಸಂಬಂಧಿಸೋದಿಲ್ಲ ನನಗೆ. ಇದೆಲ್ಲ ಕೂಡ ನನ್ನಿಂದ ಸೃಷ್ಟಿ ಮಾಡಿಲ್ಲ ಈ ವೈಚಿತ್ರ್ಯ. ಅವರವರ ಪುಣ್ಯ ಪಾಪ ರೂಪ ಕರ್ಮ ವಿಶೇಷ ಪ್ರಯುಕ್ತಾನಿ. ಅತಃ ಪ್ರಾಪ್ತ ವಿವೇಕೇನ ವಿಚಿತ್ಯ ಸೃಷ್ಟಾದೇಹೇ ನಾಹಂ ಕರ್ತ. ಪ್ರಾಪ್ತ ವಿವೇಕ ಅಂತ ಹೇಳಿದ್ರೆ, ಪುಣ್ಯ ಪಾಪ ರೂಪ ಕರ್ಮ ಇದ್ದರೆ ವೈಚಿತ್ರ್ಯ ಬರುತ್ತೆ. ಪುಣ್ಯ ಪಾಪ ಕರ್ಮ ಇಲ್ಲದೆ ಹೋದರೆ ವೈಚಿತ್ರ್ಯವಿರೋದಿಲ್ಲ. ಕರ್ಮವಿದ್ದರೆ ಬರುತ್ತೆ, ಇಲ್ಲದೆ ಹೋದರೆ ಇಲ್ಲ. ವೈಚಿತ್ರ್ಯಕ್ಕೆ ಕರ್ಮವೇ ಕಾರಣವೇ ಹೊರತು ನಾನು ಕರ್ತ ಅಲ್ಲ. ಅದಕ್ಕೆ ವಿಚಿತ್ರ್ಯ ಸೃಷ್ಟಾದೇಹೇ ಅಹಂ ನ ಕರ್ತ, ನಾನು ಕರ್ತ ಅಲ್ಲ. ಯತಶ್ಚ ಸೃಷ್ಟಾಃ ಕ್ಷೇತ್ರಜ್ಞಾಃ ಸೃಷ್ಟಿಲಬ್ಧ ಕರಣಕಳೇಬರಾಃ ಸೃಷ್ಟಿಲಬ್ಧಂ ಭೋಗ್ಯಜಾತಂ ಫಲಸಂಗಾದಿ ಹೇತು ಸ್ವಕರ್ಮಾನುಗುಣಂ ಭುಂಜತೆ. ಸೃಷ್ಟರಾಗಿರುವಂತಹ ಈ ಕ್ಷೇತ್ರಜ್ಞರು ಅಂತ ದೇಹವುಳ್ಳ ಜೀವಾತ್ಮರುಗಳು. ಸೃಷ್ಟಾಃ ಕ್ಷೇತ್ರಜ್ಞಾಃ, ಯಾವುದರಿಂದ ಸೃಷ್ಟರಾದ ಕ್ಷೇತ್ರಜ್ಞರು ಸೃಷ್ಟಿಲಬ್ಧ ಕರಣ ಕಳೇಬರಾಹ, ಸೃಷ್ಟಿಯಿಂದ ಅವರಿಗೆ ಪಡೆದುಕೊಂಡಿರುವಂತಹ ಇಂದ್ರಿಯಗಳು, ದೇಹ ಮೊದಲಾದನ್ನೆಲ್ಲ ಹೊಂದಿದವರಾಗಿ, ಸೃಷ್ಟಿಲಬ್ಧಂ ಭೋಗ್ಯ ಜಾತಂ, ಸೃಷ್ಟಿಯಿಂದ ಉಂಟಾದ ಅವರಿಗೆ ಭೋಗ್ಯವಾದ ಪದಾರ್ಥಗಳು ಏನೇನಿದೆಯೋ ಇಲ್ಲಿ ಪ್ರಾಕೃತ ಪದಾರ್ಥಗಳೆಲ್ಲ ಫಲಸಂಗಾದಿ ಹೇತು ಸ್ವಕರ್ಮಾನುಗುಣಂ ಭುಂಜತೆ. ಆ ಫಲದಲ್ಲಿ ಸಂಘ ಉಂಟಾಗುವುದಕ್ಕೆ, ಆಸಕ್ತಿ ಉಂಟಾಗೋದಕ್ಕೆ ಕಾರಣವಾದ ತಮ್ಮ ಕರ್ಮಗಳಿಗೆ ಅನುಗುಣವಾಗಿ ಅನುಭವಿಸ್ತಾರೆ. ಸೃಷ್ಟಿಯಲ್ಲಿ ನಾನು ಅವರಿಗೆ ಭೋಗ್ಯಜಾತವನ್ನೆಲ್ಲ ಕೊಡ್ತೇನೆ. ಪ್ರಕೃತಿಯಲ್ಲಿ ಪರಿಣಾಮ ಉಂಟು ಮಾಡಿ ಎಲ್ಲ ಈ ಪಾಂಚಭೌತಿಕವಾದ ಪದಾರ್ಥಗಳೇನು ಇದು ಎಲ್ಲ ವಿಧವಾದ ಭೋಗ್ಯಜಾತಗಳನ್ನೆಲ್ಲ ಭೋಗೋಪಕರಣ, ಭೋಗಸ್ಥಾನ ಎಲ್ಲವನ್ನು ಸೃಷ್ಟಿ ಮಾಡ್ತೇನೆ. ಹಾಗೆಯೇ ಅವರಿಗೆ ದೇಹ, ಇಂದ್ರಿಯಗಳು ಮೊದಲಾದವುಗಳನ್ನು ಕೊಡ್ತೇನೆ. ಇವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಈ ಭೋಗ್ಯವಾದ ಪದಾರ್ಥಗಳನ್ನು ಅವರು ಫಲದ ಆಶೆಯಿಂದ ಅನುಭವಿಸ್ತಾರೆ. ಆ ಫಲದ ಆಶೆ ಸಂಘ ಉಂಟಾಗೋದಕ್ಕೆ ಏನು ಕಾರಣ ಅಂದರೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅನುಭವಿಸ್ತಾರೆ. ಅವರ ಕರ್ಮವೇ ಅದಕ್ಕೆ ಕಾರಣವಾಗುತ್ತೆ. ಸೃಷ್ಟ್ಯಾದಿ ಕರ್ಮಫಲೇ ತೇಷಾಮೇವ ಸ್ಪೃಹ ಇತಿ ನಮೇ ಸ್ಪೃಹ. ಇದರಿಂದ ಆಗುವಂತಹ ಕರ್ಮದ ಫಲದಲ್ಲಿ ಆ ಭೋಗ್ಯಜಾತಗಳನ್ನೆಲ್ಲ ಅನುಭವಿಸ್ತಾರಲ್ಲ ದೇಹ ಇಂದ್ರಿಯಗಳನ್ನು ಇಟ್ಕೊಂಡು. ಈ ಒಂದು ಸೃಷ್ಟಿಯಾದಾಗ ಈ ದೇಹ ಇಂದ್ರಿಯಗಳಿಂದ ಅವುಗಳಿಗೆ ಆಸೆ, ಅದರಲ್ಲಿ ಫಲಗಳಿಗೆ ಆಸೆ ಯಾರಿಗೆ ಅಂದರೆ ಅವರಿಗಿದೆಯೇ ಹೊರತು ನನಗೆ ಅದರಲ್ಲಿ ಆಸೆ ಇಲ್ಲ. ಆದ್ದರಿಂದ ಅವರೇ ಕರ್ಮ ಮಾಡ್ತಾರೆ. ಆ ಫಲದಲ್ಲಿ ಆಸೆಯಿಂದ ಆ ಕರ್ಮಗಳನ್ನು ಮಾಡಿ ಅದನ್ನು ಅನುಭವಿಸ್ತಾರೆ. ಆದ್ದರಿಂದ ಅವರಿಗೆ ವಿಷಮವಾದ ಈ ವೈಚಿತ್ರ್ಯವೆಲ್ಲ ಉಂಟಾಗುತ್ತೆ ಸೃಷ್ಟಿಯಲ್ಲಿ. ಅದಕ್ಕೆ ಸೂತ್ರಕಾರರನ್ನ ಪ್ರಮಾಣವನ್ನು ಹೇಳ್ತಾರೆ. ನನಗೆ ಯಾವ ದೋಷವೂ ಇಲ್ಲ. ನ ವೈಷಮ್ಯನೇ ಗೃಹಣ್ಯೇನ ಸಾಪೇಕ್ಷತ್ವಾತ್ ಇತಿ. ಸಾಪೇಕ್ಷತ್ವಾತ್ ಅಂದರೆ ಕರ್ಮ ಸಾಪೇಕ್ಷತ್ವಾತ್ ಅಂತ ಅರ್ಥ. ಕರ್ಮದ ಅಪೇಕ್ಷೆ ಇರುವುದರಿಂದ. ವೈಷಮ್ಯ ನೈರ್ಘೃಣ್ಯ ಪರಮಾತ್ಮನಿಗೆ ಇಲ್ಲ. ವೈಷಮ್ಯ ಅಂದರೆ ಪಕ್ಷಪಾತ, ವಿಷಮ ಸೃಷ್ಟಿ. ಮತ್ತು ನೈರ್ಘೃಣ್ಯ ಅಂದರೆ ಕರುಣೆ ಇಲ್ಲದೆ ಇರೋದು, ನಿಷ್ಕರುಣೆ ಅಂತ. ನಿಷ್ಪಕ್ಷಪಾತ. ಈ ವೈಷಮ್ಯಕ್ಕೂ ಅವನಿಗೆ ವೈಷಮ್ಯವೂ ಇಲ್ಲ, ಹಾಗೆಯೇ ನಿಷ್ಕರುಣೆಯೂ ಇಲ್ಲ ಅವನಿಗೆ. ಅಂದರೆ ಯಾರನ್ನು ಸೃಷ್ಟಿ ಮಾಡಿ ಅವನೇ ಸಂಕಲ್ಪ ಮಾಡಿ ಇವನನ್ನು ನಾನು ದೇವತೆ ಮಾಡ್ತೀನಿ ಅಂತ ಅವನೇ ಸಂಕಲ್ಪ ಮಾಡೋದಿಲ್ಲ. ಇದೆಲ್ಲ ಕರ್ಮ ಸಾಪೇಕ್ಷೆಯಿಂದ ಬಂದಿರುವುದು. ಪರಮಾತ್ಮನಿಗೆ ಆ ದೋಷಗಳಿಲ್ಲ ಅನ್ನೋದನ್ನು ಬಾದರಾಯಣರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆಯೇ ಪರಾಶರರ ವಚನವನ್ನು ತಿಳಿಸ್ತಾರೆ. ಪರಾಶರರು 1ನೇ ಅಂಶದ 4ನೇ ಅಧ್ಯಾಯದಲ್ಲಿ ವಿಷ್ಣು ಪುರಾಣದಲ್ಲಿ ಬರುವ ಕೆಲವು ಶ್ಲೋಕಗಳನ್ನೆಲ್ಲ ನಿಮಿತ್ರ ಮಾತ್ರಮೇ ವಾಸು ಸೃಜ್ಯಾನಾಂ ಸರ್ಗಕರ್ಮಣಿ. ಸೃಜ್ಯರಾಗುವ ಯಾರ್ಯಾರು ಇದಾರೋ ಈ ಚೇತನರೆಲ್ಲ ದೇವ ಮನುಷ್ಯಾದಿ ಚತುರ್ವಿಧ ಸೃಷ್ಟಿಗೆ ಒಳಗಾಗ್ತಾರಲ್ಲ ಅವರ ಒಂದು ಸೃಷ್ಟಿ ಎನ್ನುವ ಈ ಕರ್ಮದಲ್ಲಿ, ಸೃಷ್ಟಿ ಮಾಡುವ ಕರ್ಮ ಅಂದರೆ ಅಚೇತನರನ್ನು ದೇಹೇಂದ್ರಿಯಗಳಿಗೆ ಸಂಬಂಧಪಡಿಸೋದು ಅಷ್ಟೇ ಪರಮಾತ್ಮ ಮಾಡೋದು. ಯಾವ ದೇಹ ಅವರಿಗೆ ಕೊಡಬೇಕು ಅಂತ ಹೇಳೋದು ಅವರವರೇ ನಿಶ್ಚಯ ಮಾಡ್ಕೊಳ್ತಾರೆ. ಅವರವ್ರ ಕರ್ಮಕ್ಕನುಗುಣವಾಗಿ ಬರುತ್ತೆ ಅದು. ಪರಮಾತ್ಮ ಅದನ್ನು ನಿಶ್ಚಯ ಮಾಡೋದಿಲ್ಲ. ಅವನೇನಿದ್ರೂ ಒಬ್ಬನ ಕರ್ಮ ನೋಡಿ ಅದಕ್ಕೆ ಅನುಗುಣವಾದ ದೇಹೇಂದ್ರಿಯಗಳನ್ನೇ ಸಂಬಂಧಪಡಿಸ್ತಾನೆ ಅಷ್ಟೇ ಪರಮಾತ್ಮ ಮಾಡುವ. ಆದ್ದರಿಂದ ಅವನಿಗೆ ನಿಮಿತ್ತ ಮಾತ್ರಮೇವ,
ಕಾರಣ ಅಷ್ಟೇ, ಅವನು ಸಾಮಾನ್ಯ ಕಾರಣ ಅಂತ ಅರ್ಥ ಇಲ್ಲಿ. ಪ್ರಧಾನ ಕರಣೀಭೂತಾಯತೋ ವೈ ಸೃಜ್ಯ ಶಕ್ತಯ. ಸೃಜ್ಯ ಶಕ್ತಯ ಅಂದರೆ ಸೃಜ್ಯರಾಗುವ ಚೇತನರ ಕರ್ಮಶಕ್ತಿ ಅಂತ ಅರ್ಥ. ಶಕ್ತಿಗಳು, ಕರ್ಮವೇ ಕರ್ಮಶಕ್ತಿ ಅಂತ ಹೇಳಲ್ಪಟ್ಟಿದೆ, ಕರ್ಮವೇ ಶಕ್ತಿ ಅಂತ ಹೇಳಲ್ಪಟ್ಟಿದೆ. ಅವಿದ್ಯಾ ಕರ್ಮ ಸಂಜ್ಞಾನ್ಯ ತೃತೀಯ ಇಷ್ಯತೆ ಅಂತ ವಿಷ್ಣು ಪುರಾಣದಲ್ಲಿಯೇ ಅದಕ್ಕೂ ಒಂದು ಶಕ್ತಿ ಅಂತ ಹೇಳಲ್ಪಟ್ಟಿದೆ ಕರ್ಮಕ್ಕೆ. ಪ್ರಧಾನ ಕರಣೀಭೂತ, ಪ್ರಧಾನವಾದ ಸಾಧನ ಅದು, ಅಸಾಧಾರಣವಾದ ಸಾಧನ. ಕರಣ ಅಂದರೆ ಅಸಾಧಾರಣಂ ಕಾರಣಂ, ಕರಣಂ ಪ್ರಧಾನವಾದ ಕಾರಣ, ಅಸಾಧಾರಣವಾದದ್ದು ಅವರವರ ಸೃಜ್ಯರಾಗುವ ಚೇತನರ ಕರ್ಮಶಕ್ತಿಗಳು. ನಿಮಿತ್ತ ಮಾತ್ರ ಮುಕ್ತ್ವಾ ಇದಂ ನಾನ್ಯತ್ಕಿಂಚಿದಪೇಕ್ಷತೆ. ಅವನಿಗೆ ಯಾವ ಕರ್ಮಗಳಲ್ಲಿಯೂ ಆಸೆ ಇಲ್ಲ ಪರಮಾತ್ಮನಿಗೆ, ಅವನು ಕೇವಲ ನಿಮಿತ್ತನಾಗ್ತಾನೆ ಅಷ್ಟೇ. ನೀಯತೆ ತಪತಾಂ ಶ್ರೇಷ್ಠ ಸ್ವಶಕ್ತಿಯ ವಸ್ತುತಾಂ. ಅದೇ ಶ್ರೇಷ್ಠನೇ, ನೀ ಪದಾರ್ಥಗಳು ಅವರವರ ಕರ್ಮಶಕ್ತಿಯಿಂದ, ವಸ್ತುವು ತನ್ನ ಕರ್ಮಶಕ್ತಿಯಿಂದ ವಸ್ತುವಾಗುತ್ತೆ. ಯಾವ ವಸ್ತು? ಒಬ್ಬ ದೇವ ಆಗ್ತಾನೆ, ಒಬ್ಬ ಮನುಷ್ಯ ಆಗ್ತಾನೆ. ಇದೆಲ್ಲ ಅವರವರ ಕರ್ಮಶಕ್ತಿಯಿಂದ ಅವ್ರು ಮಾಡಲ್ಪಡ್ತಾರೆ ಅಷ್ಟೇ ಹೊರತು ಇವನಿಗೆ ಅದರಲ್ಲಿ ಕರ್ತೃತ್ವವಿಲ್ಲ. ಸಾಕ್ಷಾತ್ತಾಗಿ ಸಾಮಾನ್ಯ ಕಾರಣ ಅಂತ ಅದು ಹೇಳಿರೋದು. ಸೃಜ್ಯಾನಾಂ ದೇವಾದೀನಾಂ ಕ್ಷೇತ್ರಜ್ಞಾನಾಂ ಸೃಷ್ಟೇ ಕಾರಣ ಮಾತ್ರಮೇವಾಯಂ ಪರಮಪುರುಷ. ಸಾಮಾನ್ಯ ಕಾರಣ ಅಷ್ಟೇ. ನಿಮಿತ್ತ ಮಾತ್ರ ಮುಕ್ತ, ಸಾಮಾನ್ಯ ಕಾರಣ ಅಷ್ಟೇ. ಅವರವರ ಕ್ಷೇತ್ರಜ್ಞಾನ ಸೃಷ್ಟಿಗೆ ಅವನು ಕಾರಣ ಮಾತ್ರ. ದೇವಾದಿ ವೈಚಿತ್ರ್ಯೇತು, ಆ ವೈಚಿತ್ರ್ಯಕ್ಕೆ ಪ್ರಧಾನ ಕಾರಣಂ, ಪ್ರಧಾನ ಕರಣೀಭೂತ ಅಂತ ಹೇಳಿದ್ದು ಪ್ರಧಾನವಾದ ಕಾರಣ. ಸೃಜ್ಯಭೂತ ಕ್ಷೇತ್ರಜ್ಞಾನ ಪ್ರಾಚೀನ ಕರ್ಮಶಕ್ತಿಯ ಏವ. ಆಯಾ ಕ್ಷೇತ್ರಜ್ಞರುಗಳ ಪ್ರಾಚೀನ ಕರ್ಮಶಕ್ತಿಯೇ ಅವರ ವೈಷಮ್ಯಕ್ಕೆ ಕಾರಣ. ಅತಃ ನಿಮಿತ್ತ ಮಾತ್ರ ಮುಕ್ತ್ವಾ ಸೃಷ್ಟೇ ಕರ್ತಾರಂ ಪರಮಪುರುಷಂ ಮುಕ್ತ್ವಾ. ಅವನೊಬ್ಬನನ್ನ ನಿಮಿತ್ತ, ಕೇವಲ ನಿಮಿತ್ತ ಕಾರಣ, ಅವನನ್ನು ಬಿಟ್ಟು ಇದಂ ಕ್ಷೇತ್ರಜ್ಞ ವಸ್ತು ದೇವಾದಿ ವಿಚಿತ್ರ ಭಾವೇ ನಾಣ್ಯದಪೇಕ್ಷತೆ. ಅವನು ಏನಿದ್ರು ನಿಮಿತ್ತತ್ವವನ್ನು ಅಪೇಕ್ಷೆ ಇದೆ ಅಷ್ಟೇ. ಸೃಷ್ಟಿಯಲ್ಲಿ ಚೇತನರಿಗೆ ಅವನು ಏನಿದ್ರು ಜೀವಾತ್ಮರುಗಳಿಂದ ದೇಹದೊಡನೆ ಸಂಬಂಧಪಡಿಸ್ಬೇಕಷ್ಟೇ. ಯಾಕೆ ಅಂದರೆ ಪ್ರಳಯದಲ್ಲಿ ಯಾವ ಒಂದು ಜ್ಞಾನವೂ ಇರೋದಿಲ್ಲ, ಅಚೇತನದಂತೆ ಇರ್ತಾರೆ ಎಲ್ಲರೂ. ಅವರಿಗೆ ಏನೂ ತಿಳಿಯೋದಿಲ್ಲ, ಆ ಸ್ಥಿತಿಯಲ್ಲಿರ್ತಾರೆ. ಅವರಿಗೇನು ದೇಹ ಬೇಕು, ಇಂದ್ರಿಯಗಳು ಬೇಕು, ಅವರಿಗೆ ಭೋಗಿ ಜಾತ ಬೇಕು, ಶಾಸ್ತ್ರ ಬೇಕು, ಇವರೆಲ್ಲ ಬೇಕು. ಇದೆಲ್ಲವನ್ನು ಪರಮಾತ್ಮ ಕೊಡ್ತಾನೆ ಅಷ್ಟೇ. ಆದರೆ ಅವರು ಯಾವ ದೇಹವನ್ನು ಪಡೆದುಕೊಳ್ತಾರೆ, ಅವರ ಕರ್ಮವೇ ಅದರಿಂದ ಇವರಿಗೆ ದೇವಾದಿ ದೇಹ ಕೊಡಲಿ ಅನ್ನೋದರಲ್ಲಿ ಪರಮಾತ್ಮನ ಅಪೇಕ್ಷೆ ಇಲ್ಲ. ಯಾಕೆ ಅಂದರೆ ಇವರ ಕರ್ಮವೇ ಅದನ್ನು ನಿಶ್ಚಯ ಮಾಡುತ್ತೆ, ಪರಮಾತ್ಮ ನಿಶ್ಚಯ ಮಾಡೋದಿಲ್ಲ. ಆದ್ದರಿಂದ ಅದನ್ನು ಇಟ್ಟುಕೊಂಡು ಪರಮಾತ್ಮ ಅವರವರಿಗೆ ಅನುಗುಣವಾದ ದೇಹಾದಿಗಳನ್ನು ಕೊಡ್ತಾನೆ. ಸ್ವಗತ ಪ್ರಾಚೀನ ಕರ್ಮಶಕ್ತಿಯ ಏವಾಹಿ ದೇವಾದಿ ವಸ್ತು ಭಾವಂ ನೀಯತೆ. ಅವರವರ ಪ್ರಾಚೀನವಾದ ಕರ್ಮಶಕ್ತಿಯೇ ಅವರವರಿಗೆ ಆ ದೇಹವನ್ನು ಉಂಟು ಮಾಡಿಬಿಡುತ್ತೆ, ಅದೇ ನಿಶ್ಚಯ ಮಾಡಿಬಿಡುತ್ತೆ ಯಾವ ದೇಹ ಯಾರಿಗೆ ಬರಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಪರಮಾತ್ಮನ ಅಪೇಕ್ಷೆ ಇಲ್ಲ. ಅವನು ಏನಿದ್ರು ಆ ಕರ್ಮಗಳನ್ನು ನೋಡಿಕೊಂಡು ಆ ದೇಹ ಜೊತೆ ಸಂಬಂಧಿಸ್ತಾನೆ. ಏವಂ ಮುಕ್ತೇನ ಪ್ರಕಾರೇಣ ಸೃಷ್ಟಿಯ ದೇಹ ಕರ್ತಾರಮಪಿ ಅಕರ್ತಾರಂ. ಈ ಪ್ರಕಾರದಲ್ಲಿ ಸೃಷ್ಟಿ ಮೊದಲಾದವುಗಳಿಗೆ ಕರ್ತ ಆದರೂ ಕೂಡ ಅಕರ್ತಾರಂ, ಕರ್ತ ಅಲ್ಲ ಅನ್ನುವಂತಹ ಸೃಷ್ಟಿಯಾದಿ ಕರ್ಮಬಲ ಸಂಘರಹಿತಂ ಯಹ ಮಾಮಭಿಜಾನಾತಿ. ಸೃಷ್ಟಿಯೇ ಮೊದಲಾದ ಕರ್ಮ ಫಲದ ಸಂಘ ಇಲ್ಲದವನು ಪರಮಾತ್ಮನನ್ನು ಅಂತ ತಿಳಿದು ಯಾರು ತಿಳಿತಾನೋ ಸಹ ಕರ್ಮಯೋಗ ಆರಂಭ ವಿರೋಧಿಭಿ ಫಲಸಂಗಾದಿ ಹೇತುಭಿ ಪ್ರಾಚೀನ ಕರ್ಮಭಿ ನ ಸಂಬದ್ಧತೆ ಮುಚ್ಯತೆ. ಅವನಿಗೆ ಫಲದ ಸಂಘಕ್ಕೆ ಕಾರಣವಾದ ಪ್ರಾಚೀನ ಕರ್ಮಗಳು ಬಂಧಿಸೋದಿಲ್ಲ, ಅವನಿಗೆ ಸಂಬಂಧಿಸೋದಿಲ್ಲ. ಅದನ್ನು ಅವನು ದಾಟ್ತಾನೆ. ಈ ರೀತಿ ಕರ್ಮನನ್ನು ತಿಳಿದು ನನ್ನ ಕರ್ಮವೇ ಇದಕ್ಕೆಲ್ಲ ಕಾರಣ, ನಮ್ಮ ಕರ್ಮಗಳು ಕಾರಣ ಅಂತ ತಿಳಿದು ಅವನು ಕರ್ಮಯೋಗವನ್ನು ಮಾಡಬೇಕು. ಆದ್ದರಿಂದ ಕರ್ಮಯೋಗ ಪರಮಾತ್ಮನೇ ಎಲ್ಲ, ಅವನಿಗೆ ಫಲ, ಅವನಿಗೆ ಕರ್ಮ, ಅವನೇ ಸೃಷ್ಟಿ ಮಾಡಿರೋದು, ಈ ವೈಚಿತ್ರ್ಯವೆಲ್ಲ ಉಂಟು ಮಾಡಿರೋದಕ್ಕೆ ಅವನೇ ಕರ್ತ, ನಾನು ಕರ್ತ ಅಲ್ಲ ಅಂತ ತಿಳಿದ್ರೆ ಇವನು ಕರ್ಮಯೋಗ, ಇವನು ವರ್ಣಾಶ್ರಮ ಧರ್ಮಗಳನ್ನೇ ಮಾಡೋದಿಲ್ಲ. ಆವಾಗ ಅದನ್ನೆಲ್ಲ ಮಾಡಿ ಪ್ರಾಚೀನ ಕರ್ಮಗಳನ್ನೆಲ್ಲ ಕಳಿಸ್ಕೊಳ್ಬೇಕು. ಅದಕ್ಕೆ ಮೊದಲು ಪರಮಾತ್ಮನ ಜ್ಞಾನ ಬೇಕು. ಪರಮಾತ್ಮ ಜ್ಞಾನ ಕರ್ಮಯೋಗದಲ್ಲಿ
ಅವನಿಗೆ ಇದರಲ್ಲಿ ಕರ್ತೃತ್ವವಿಲ್ಲ, ನಾವು ಮಾಡ್ತಾ ಇದ್ದೀವಿ. ಆದರೆ ನಾನು ಕೂಡ ಅವನ ಅಧೀನದಲ್ಲಿ ಮಾಡ್ತೀನಿ ಅಂತ ಮುಂದೆ ಬರುತ್ತೆ, ಅದು ಕೂಡ ಬರುತ್ತೆ. ಮೊದಲು ಏನು ಹೇಳ್ತಿರೋದು ಅಂತ ಹೇಳಿದ್ರೆ, ಪರಮಾತ್ಮನಿಗೆ ಇದರಲ್ಲಿ ಕರ್ತೃತ್ವವಿಲ್ಲ, ಅವನೇನಿದ್ರು ನಿಮಿತ್ತ ಮಾತ್ರ ಅನ್ನೋದಷ್ಟೇ ಬೇಕಾಗಿರೋದು ಸೃಷ್ಟಿಯಲ್ಲಿ ಅಂತ ಹೇಳಿ ಅವನು ಈ ರೀತಿಯಾಗಿ ಕರ್ಮಯೋಗವನ್ನು ಆರಂಭಿಸಬೇಕು. ಏಕಕಾರ್ಯಾಪೇಕ್ಷೆಯ ಏಕಸ್ಯೈವ ಕರ್ತೃತ್ವಂ ತದಭಾವಶ್ಚ ಇತಿ ವ್ಯಾಹತಮಿತಿ ಅಭಿಪ್ರಾಯಣ ಚೋದಯತಿ ಕಥಮಿತಿ. ಯಾಕೆಂದರೆ ಕರ್ಮಯೋಗದಲ್ಲಿ ಕರ್ತೃತ್ವದ ಜ್ಞಾನ ಬೇಕು ಸ್ಪಷ್ಟವಾಗಿ. ಕರ್ತೃತ್ವಾನುಸಂಧಾನ ಹೇಗೆ, ಕರ್ತೃತ್ವ ತ್ಯಾಗವನ್ನು ಮಾಡೋದು ಹೇಗೆ, ಕರ್ತೃತ್ವ ಯಾರಿಗಿದೆ, ಆ ಕರ್ತೃತ್ವದಲ್ಲಿ ಪರಮಾತ್ಮನ ಒಂದು ಭಾಗ ಏನು, ಸೃಷ್ಟಿಯೆಲ್ಲ ಈ ವೈಷಮ್ಯ ಯಾಕೆ ಉಂಟಾಗುತ್ತೆ, ಇದೆಲ್ಲ ತಿಳಿದಬೇಕು. ಕರ್ಮಯೋಗಿಗೆ ಬಹಳ ಪ್ರಧಾನವಾಗಿ ತಿಳಿಯಬೇಕಾದ ವಿಷಯಗಳು. ಏಕಕಾರ್ಯಾಪೇಕ್ಷೆಯ, ಒಂದು ಕಾರ್ಯಕ್ಕೆ ಏಕಸ್ಯೈವ ಕರ್ತೃತ್ವಂ ತದಭಾವಶ್ಚ ಇತಿ ವ್ಯಾಹತಂ. ಅದರ ಒಂದು ಕಾರ್ಯಕ್ಕೆ ಒಬ್ಬನ ಕರ್ತೃತ್ವ ಇರಬೇಕು. ಕಾರ್ಯವಿಲ್ಲದೆ ಹೋದರೆ, ಕರ್ತ ಇಲ್ಲದೆ ಹೋದರೆ ಕಾರ್ಯ ಆಗೋದಿಲ್ಲ. ಕರ್ತ ಒಬ್ಬ ಇರಬೇಕು ಒಂದು ಕಾರ್ಯಕ್ಕೆ. ಆದರೆ ಇಲ್ಲಿ ಸೃಷ್ಟಿಗೆ ಪರಮಾತ್ಮನ ನೀವು ಸಾಮಾನ್ಯ ಕಾರಣ, ಅವರ ಕರ್ಮಶಕ್ತಿಯೂ ಒಂದು ಕಾರಣ. ಈಗ ಹೇಳಿದೆಯಲ್ಲ, ಇದಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಕರ್ತೃತ್ವಂ ತಾವತ್ ಮುಖ್ಯಂ, ಕರ್ತೃತ್ವವು ಮುಖ್ಯವಾಗಿ ಇರಬೇಕು. ಅಕರ್ತೃತ್ವಂತೂ ವೈಷಮ್ಯ ಪ್ರಯೋಜಕತ್ವ ಅಭಾವಾತ್. ಅದಕ್ಕೆ ಹೇಳಿದ್ರು, ಪರಿಹಾರ ಮಾಡ್ತಾರೆ ಅದನ್ನು. ಒಂದು ಕಾರ್ಯಕ್ಕೆ ಒಬ್ಬನೇ ಕರ್ತ ಇರಬೇಕಲ್ಲ ಅಂತ ಹೇಳಿದ್ರೆ, ಕರ್ತೃತ್ವವು ಮುಖ್ಯವಾದದ್ದೇ, ಪರಮಾತ್ಮನಿಗೆ ಕರ್ತೃತ್ವವಿದೆ. ಆದರೆ ಅದರಲ್ಲಿರುವ ಅಕರ್ತೃತ್ವ ಅಂತ ಹೇಳಿದ್ದಕ್ಕೆ ಏನರ್ಥ ಅಂದರೆ, ವೈಷಮ್ಯ ಪ್ರಯೋಜಕತ್ವ ಅಭಾವಾತ್. ಆ ಕರ್ತೃತ್ವ ಇವರು ವೈಷಮ್ಯಕ್ಕೆ ಪ್ರಯೋಜನವಲ್ಲ, ವೈಷಮ್ಯಕ್ಕೆ ಕರ್ಮವೇ ಕಾರಣ ಅನ್ನೋದರಿಂದ ಅಕರ್ತೃತ್ವವು ಅದರಲ್ಲಿ ಹೇಳಲ್ಪಟ್ಟಿದೆ. ಕರ್ಮಶಬ್ದ ಅತ್ರ ಪುಣ್ಯಪಾಪ ವಿಷಯ, ತಸ್ಯ ಕರ್ತಾರಮಪಿ ಅಕರ್ತಾರಂ ಅಂತ ಹೇಳಿದಾಗ ಆ ಕರ್ಮಶಬ್ದವು ಇಲ್ಲಿ ನಮಾಂ ಕರ್ಮಾಣಿ ಲಿಂಪಂತಿ, ಪುಣ್ಯಪಾಪ ವಿಷಯವಲ್ಲ. ಅದು ಒಂದು ಕ್ರಿಯೆ ಅನ್ನೋದು ತಿಳಿಸುತ್ತೆ. ಸಾಮಾನ್ಯ ಕ್ರಿಯೆ, ಸೃಷ್ಟಿ ಎನ್ನುವ ಒಂದು ಕ್ರಿಯೆಯನ್ನು ಮಾಡ್ತಾನೆ ಪರಮಾತ್ಮ. ಪ್ರಕೃತ ಅನುಪಯುಕ್ತತ್ವಾತ್ ಇದಾನೀಂ ಕರ್ಮವಶ್ಯತ್ವ ಶಂಕಾಭಾವಾತ್. ಕರ್ಮವಶ್ಯತ್ವ ಪರಮಾತ್ಮನಿದೆಯೋ ಇಲ್ವೋ ಅನ್ನೋ ಸ್ಪಷ್ಟ ಆ ಶಂಕೆ ಇಲ್ಲ ನಮಗೆ. ಶಂಕಿತ ವಿರೋಧ ಪರಿಹಾರ ಆತ್ಮಕತ್ವಸ್ಯೈವ ಯುಕ್ತತ್ವಾತ್ ಅನಪೇಕ್ಷಿತ ವಿಧಾನಾತ್ ಅಪೇಕ್ಷಿತ ವಿಧಾನ ಪ್ರಾಬಲ್ಯಾಚ ಇಮಾನಿ ವಿಚಿತ್ರ ಸೃಷ್ಟ್ಯಾದೀನಿ ಕರ್ಮಾಣಿ. ಅದರಿಂದ ಇಲ್ಲಿ ಅಪೇಕ್ಷಿತವಾದದ್ದೇನು ಅಂದರೆ, ವಿಚಿತ್ರವಾದ ಸೃಷ್ಟಿಗೆ ಏನು ಕಾರಣ, ಯಾರು ಇದನ್ನೆಲ್ಲ ಮಾಡಿರೋದು, ಆ ವಿಷಯವನ್ನೇ ಇಲ್ಲಿ ಹೇಳ್ತಾ ಇದೆಯೇ ಹೊರತು ನಮಾಂ ಲಿಂಪಂತಿ ಇತ್ಯಸ್ಯ ಮುಖ್ಯ ಅಸಂಗತೆ ಲಕ್ಷ್ಯಂ ತಾವದಹ ನಮಾಂ ಸಂಬಧ್ನಂತಿ. ಅಂದರೆ ಅಸಂಗ ನಮಾಂ ಲಿಂಪತ್ತಿ, ನಮಗೆ ಅದರ ಕರ್ಮ ಲೇಪವಿಲ್ಲ ಅಂತ ಹೇಳಿದ್ರೆ, ಆ ಕರ್ಮದೊಡನೆ ಅಸಂಗ ಅನ್ನೋದು ಹೇಗೆ ಅಂದರೆ ನನಗೆ ಸಂಬಂಧಿಸಿಲ್ಲ ಅಂತ ಅರ್ಥ. ಕಥಮೇತಾವತಾ ವಿರೋಧ ಪರಿಹಾರ ಅಂತ ಹೇಳಿದ್ರೆ, ನಮ್ಮ ಪ್ರಯುಕ್ತಾನಿ, ನನ್ನ ಪ್ರಯುಕ್ತವಾಗಿ ಬಂದಿಲ್ಲ ವೈಷಮ್ಯ, ಅವರವರ ಕರ್ಮ ಪ್ರಯುಕ್ತದಿಂದ ಬಂದಿರೋದು. ವೈಷಮ್ಯಾಂಶೇ ವಿಶೇಷ ಹೇತುತ್ವ ನಿಷಿಧ್ಯತೆ ಇತಿ ನ ವಿರೋಧ. ಆದ್ದರಿಂದ ಈ ವೈಷಮ್ಯದಲ್ಲಿ ವಿಶೇಷವಾದ ಕಾರಣ ಪರಮಾತ್ಮನಿಗಿಲ್ಲ, ಸಾಮಾನ್ಯ ಕಾರಣ ಪರಮಾತ್ಮನಿಗಿದೆ. ಆದ್ದರಿಂದ ಒಂದು ಎಲ್ಲ ಕಾರ್ಯದಲ್ಲಿಯೂ ಒಂದು ಸಾಮಾನ್ಯವಾದ ಕಾರಣ ಇದೆ, ವಿಶೇಷ ಕಾರಣ ಇದೆ. ವಿಶೇಷ ಹೇತುತ್ವ ಇಲ್ಲ ಅವನಿಗೆ. ವೈಷಮ್ಯಾಂಶದಲ್ಲಿ ವಿಶೇಷ ಹೇತುತ್ವ ಇಲ್ಲ, ಸಾಮಾನ್ಯ ಹೇತುತ್ವ. ಸೃಷ್ಟಿ ಅನ್ನೋದು ಸಾಮಾನ್ಯವಾಗಿ ಮಾಡ್ತಾನೆ, ಆ ವಿಶೇಷ ಹೇತುತ್ವವು ಇಲ್ಲಿ ನಿಷೇಧಿಸಲ್ಪಡುತ್ತೆ. ಆದ್ದರಿಂದ ವಿರೋಧವಿಲ್ಲ. ಕಸ್ತರಿ ವಿಶೇಷ ದೃಷ್ಟೇ ವಿಶೇಷ ಹೇತು ವೈಷಮ್ಯಕ್ಕೆ ಏನು ಕಾರಣ, ವಿಶೇಷವಾದ ಕಾರಣ ಏನು ಅಂದರೆ ಇವರ ಪುಣ್ಯಪಾಪ ರೂಪವಾದ ಅನಾದಿ ಕರ್ಮಗಳು. ಉಕ್ತ ಹೇತುವಶಾತ್ ಅಕರ್ತೃತ್ವ ವ್ಯಪದೇಶ ಔಚಿತ್ಯಂ ಅತಃ ಪ್ರಾಪ್ತ ವಿವೇಕೇನ ಅಂದರು. ಪುಣ್ಯಪಾಪ ತಾರತಮ್ಯ ಅನುಗುಣ ಸುಖ ದುಃಖಾದಿ ವಿಷಮ ಸೃಷ್ಟಿ ತಾರತಮ್ಯ ದರ್ಶನ ಕೃತ ವಿಶೇಷ ನಿಷ್ಕರ್ಷೇಣ ಅಂತ ಅರ್ಥ. ಪುಣ್ಯಪಾಪ ತಾರತಮ್ಯದಿಂದ ಸುಖ ದುಃಖಗಳಲ್ಲಿ ತಾರತಮ್ಯ ಬರುತ್ತೆ. ಆ ರೀತಿ ಆದ್ದರಿಂದ ಇಲ್ಲಿ ಪ್ರಾಪ್ತ ವಿವೇಕ ಅಂದರೆ ಸುಖ ದುಃಖಗಳ ಅನುಭವಗಳು ಪುಣ್ಯಪಾಪಗಳ ತಾರತಮ್ಯದಿಂದ ಬರುತ್ತೆ. ಅದಿಲ್ಲದೆ ಹೋದರೆ ಇದು ಬರೋದಿಲ್ಲ. ಆದ್ದರಿಂದ ಈ ಸುಖ ದುಃಖಗಳೆಲ್ಲ ಒಬ್ಬರಿಗೆ ಅಧಿಕವಾಗಿ ಒಬ್ಬರಿಗೆ ಕಡಿಮೆಯಾಗಿ ವೈಷಮ್ಯ ಇರೋದು ಅವರ ಪುಣ್ಯಪಾಪಗಳ ತಾರತಮ್ಯದಿಂದ ಅನ್ನೋದು ಇಲ್ಲಿ ಅದನ್ನು ಹೇಳ್ತಿರೋದು.
ಅದನ್ನೇ ಇಲ್ಲಿ ಅಚ್ಯುತ ಶತಕದಲ್ಲಿ ಹೇಳಿದ ಶ್ಲೋಕವನ್ನೇ ಸ್ವಾಮಿ ದೇಶಿಕನ್ ಇಲ್ಲಿ ನಮಗೆ ಜ್ಞಾಪಿಸ್ತಾರೆ. ಯಥಾ ವಿಚಿತ್ರೇಶು ಅಂಕುರೇಶು, ವಿಚಿತ್ರವಾದ ಗಿಡಗಳು ಬೆಳೆಯೋದರಲ್ಲಿ, ಕ್ಷಿತಿಜಲಾದೀನಿ, ಭೂಮಿಯು ಜಲವು ಇವುಗಳೆಲ್ಲ ಸಾಮಾನ್ಯ ಕಾರಣ. ಸಾಮಾನ್ಯ ಕಾರಣಾನಿ, ಭೂಮಿ ಮಣ್ಣು ಚೆನ್ನಾಗಿರಬೇಕು, ಕ್ಷಿತಿ ಜಲ ನೀರಿರಬೇಕು, ಗಾಳಿ ಇರಬೇಕು, ಇದೆಲ್ಲ ಇಲ್ಲದೆ ಹೋದರೆ ಗಿಡಗಳೇ ಬೆಳೆಯೋದಿಲ್ಲ. ಇದೆಲ್ಲ ಸಾಮಾನ್ಯ ಕಾರಣ. ಆದರೆ ವೈಚಿತ್ರ್ಯಂ ಸ್ವಬೀಜ ವೈಚಿತ್ರ್ಯ ಹೇತುಕಂ, ಆಯಾ ಬೀಜಗಳು ಅದರಲ್ಲಿರುವ ವಿಚಿತ್ರವಾದ ಶಕ್ತಿಯಿಂದ ವೈಚಿತ್ರ್ಯ ಉಂಟಾಗುತ್ತೆ. ತದ್ವತ್ ಇತಿ ಭಾವ, ಹಾಗೆಯೇ ಇಲ್ಲಿಯೂ ಕೂಡ ಏವಂ ವಿಶೇಷ ಪ್ರಯೋಜಕತ್ವ ಅಭಾವೇನ ಅಕರ್ತೃತ್ವ. ಆದ್ದರಿಂದ ಒಂದು ಬೀಜ ಹಾಕಿದ್ರೆ, ಮಾವಿನ ಬೀಜ ಹಾಕಿದ್ರೆ ಮಾವಿನ ಮರ ಹುಟ್ಟೋದಕ್ಕೆ ನೀರು ಕಾರಣವೇ ಅಂದರೆ ನೀರು ಕಾರಣವಲ್ಲ, ಆ ಬೀಜವೇ ಮುಖ್ಯವಾದ ಕಾರಣ, ನೀರು ಸಾಮಾನ್ಯ ಕಾರಣ. ಆ ರೀತಿ ಪರಮಾತ್ಮನಿಗೆ ಸೃಷ್ಟಿಯಲ್ಲಿ ಸಾಮಾನ್ಯ ಕಾರಣತ್ವ ಇದೆ. ಆದರೆ ಆ ವೈಷಮ್ಯಕ್ಕೆ ವಿಶೇಷ ಕಾರಣ ಅವರವರ ಕರ್ಮಶಕ್ತಿಯೇ. ಅಥ ವಿಶೇಷ ಸೃಷ್ಟಿ ಫಲ ನಿಸ್ಪೃಹತ್ವೇನ ಅಕರ್ತೃತ್ವ ಮುಚ್ಯತೆ. ಆದ್ದರಿಂದ ವಿಶೇಷ ಸೃಷ್ಟಿಯ ಫಲವಾದ ಫಲದಲ್ಲಿ ನಿಸ್ಪೃಹತ್ವ, ವಿಶೇಷವಾದ ಸೃಷ್ಟಿಯ ಫಲದಲ್ಲಿ ನಿಸ್ಪೃಹತ್ವ. ಒಬ್ಬರನ್ನ ಹೀಗೆಯೇ ಮಾಡಬೇಕು ಹಾಗೆಯೇ ಮಾಡಬೇಕು ಅಂತ ಇಚ್ಛೆ ಪಟ್ಟು ಮಾಡಿದ್ರೆ ಆಗ ಅದಕ್ಕೆ ಫಲದಲ್ಲಿ ಆಸೆ ಬಂದಾಗ ಆಗುತ್ತೆ. ಅದರಲ್ಲಿ ಇವನಿಗೆ ಆಸೆ ಇಲ್ಲ, ಈ ಚೇತನನ್ನ ನಾನು ಮನುಷ್ಯನಾಗಿ ಮಾಡಬೇಕು ಅಂತ ಆಸೆ ಇಲ್ಲ ಪರಮಾತ್ಮನಿಗೆ, ಅದರಲ್ಲಿ ಸ್ಪೃಹೆ ಇಲ್ಲ. ಆದ್ದರಿಂದ ನಿಸ್ಪೃಹ ಅಂತ ಹೇಳಿರೋದು ಅದೇನೆ ಇಲ್ಲಿ. ನಮಾಂ ಕರ್ಮಫಲೇ ಸ್ಪೃಹ ಅಂತ ಹೇಳಿರೋದಕ್ಕೆ ಅದು ಅರ್ಥ. ನಮೇ ಕರ್ಮ ಇತ್ಯಾದಿಕಂ ಸ್ವಸ್ಯ ಸ್ಪೃಹಾ ನಿಷೇಧ ಇತರೇಷಾಂ ಸ್ಪೃಹಾ ಸತ್ವ ಅಭಿಪ್ರಾಯ ಸೃಷ್ಟಾ ಇತ್ಯಾದಿಕ ಮುಕ್ತಂ. ಯಾಕೆಂದರೆ ಅವರಿಗೆಲ್ಲ ಅದರಲ್ಲಿ ಆಸೆ ಇದೆ, ಇವನಿಗೆ ಸ್ಪೃಹೆ ಇಲ್ಲ. ಅವರಿಗೆಲ್ಲ ಸ್ಪೃಹೆ ಅಂದರೆ ಆಸೆ, ಇವನಿಗೆ ಅದರಲ್ಲಿ ಆಸೆ ಇಲ್ಲ, ಮಿಕ್ಕಿದವರಿಗೆ ಆಸೆ ಇದೆ ಅನ್ನೋ ತಿಳಿಯುತ್ತೆ ಅಲ್ಲಿ. ಸೃಷ್ಟಾ ಕ್ಷೇತ್ರಜ್ಞ ಇತಿ ಕರ್ಮನಿರ್ದೇಶೇನ ಭೋಕ್ತೃತ್ವದಶಾಪನ್ನ ಕ್ಷೇತ್ರಜ್ಞ ಸಿದ್ಧ್ಯರ್ಥ ಸೃಷ್ಟಿ ಇತ್ಯಭಿಪ್ರೇತಂ. ಆದ್ದರಿಂದ ಕ್ಷೇತ್ರಜ್ಞರು ಭೋಕ್ತೃತ್ವ ದಶೆಯನ್ನು ಹೊಂದಿರುವ ಕ್ಷೇತ್ರಜ್ಞರು, ಅವರ ಒಂದು ಸೃಷ್ಟಿಯು ಹೇಳಲ್ಪಡುತ್ತೆ. ಅಂದರೆ ಈ ಪ್ರಾಪಂಚಿಕ ಪದಾರ್ಥಗಳನ್ನೆಲ್ಲ, ಐಹಿಕ ಆಮುಷ್ಮಿಕ ಭೋಗಗಳನ್ನೆಲ್ಲ ಅನುಭವಿಸೋಕ್ಕೆ ಯೋಗ್ಯವಾದ ದಶೆಯಲ್ಲಿ ಇರುವಂತಹ ಚೇತನರು ಅಂತ ಅರ್ಥ. ದೇಹೇಂದ್ರಿಯಗಳ ಜೊಡನೆ ಹೊಂದಿರುವವರು. ಭೋಕ್ತೃತ್ವ ಉಪಯುಕ್ತಾಕಾರ ಸೃಷ್ಟಿಲಬ್ಧ ಕರ್ಣಕಳೇಬರ. ಆದ್ದರಿಂದ ಭೋಕ್ತೃತ್ವ ಉಪಯುಕ್ತವಾದ್ದು ಇವರ ಅನುಭವಿಸುವ ಯೋಗ್ಯತೆ ಉಳ್ಳಂತಹ ಚೇತನರು. ಅನುಭವಕ್ಕೆ ಯೋಗ್ಯತೆ ಇರಬೇಕಾದರೆ ದೇಹೇಂದ್ರಿಯಗಳು ಬೇಕವರಿಗೆ. ಆದ್ದರಿಂದ ಸೃಷ್ಟಿಲಬ್ಧ ಕರ್ಣಕಳೇಬರಾಹ ನಹಿ ಮದೀಯ ಕರ್ಣಾದಿ ಲಾಭಾರ್ಥ ಸೃಷ್ಟಿ. ಇದರಿಂದ ನನಗೆ ನನ್ನ ಒಂದು ಇಂದ್ರಿಯಗಳ ಪಡೆದುಕೊಳ್ಳೋಕ್ಕೋಸ್ಕರ ಈ ಸೃಷ್ಟಿ ಮಾಡಿಲ್ಲ ನಾನು. ನನ್ನ ಇಂದ್ರಿಯಗಳು ದೇಹ ಪಡೆದುಕೊಳ್ಳೋಕೆ ನಾನು ಸೃಷ್ಟಿ ಮಾಡಿಲ್ಲ. ಅವರವರಿಗೆ ಅವರವರ ಕರ್ಮ ಅನುಭವಿಸೋಕ್ಕೆ ಬೇಕಾದ ಇಂದ್ರಿಯಗಳು ದೇಹ ಕೊಡೋದಕ್ಕೋಸ್ಕರ ಈ ಸೃಷ್ಟಿ ಮಾಡ್ತಾ ಇದ್ದೀನಿ ನಾನು. ಫಲಸಂಗಾದಿ ಹೇತು ಶಬ್ದ ಬಹುವ್ರೀಹಿತ್ವ ತತ್ಪುರುಷಯೋ ಅನ್ಯತರೇಣ ಸ್ವಕರ್ಮ ವಿಶೇಷಕ. ಕರ್ಮವೇ ಅದಕ್ಕೆ ವಿಶೇಷವಾಗುತ್ತೆ. ಫಲಸಂಗಾದಿ ಹೇತು ಅಂತ ಇಲ್ಲಿ ಹೇಳಿದಾಗ ಭಾಷ್ಯದಲ್ಲಿ ಫಲಸಂಗಾದಿ ಹೇತು ಅಲ್ಲಿ ಹೇಳ್ತಾರೆ, ಭೋಗಿ ಜಾತಂ ಫಲಸಂಗಾದಿ ಹೇತು ಸ್ವಕರ್ಮಾನುಗುಣಂ ಭುಂಜತೆ. ಫಲಸಂಗವೇ ಮೊದಲಾದಕ್ಕೆ, ಫಲದಲ್ಲಿ ಆಸಕ್ತಿ ಉಳ್ಳೋದಕ್ಕೆ ಕಾರಣ ಯಾವುದು ಅಂದರೆ ಅವರ ಕರ್ಮವೇ ಅಲ್ಲಿ ವಿಶೇಷ. ಅಲ್ಲಿ ಕರ್ಮಕ್ಕೆ ಅನುಗುಣವಾಗಿ ಫಲಸಂಗ ಮೊದಲಾದ ಕಾರಣವಾದಿದ್ದು ಅವರ ಕರ್ಮ. ಆದ್ದರಿಂದ ಫಲಸಂಗಾದೇಹೇ ಹೇತು ಯಾವುದು ಅಂದರೆ ಯತ್ ತತ್ ಕರ್ಮ ಅಂತ ಮಾಡಿದ್ರೆ ಅದಾಗ ಬಹುವ್ರೀಹಿ ಸಮಾಸ ಆಗುತ್ತೆ. ಫಲಸಂಗಾದೇಹೇ ಹೇತು ಅಷ್ಟೇ ಅಂತ ಹೇಳಿದ್ರೆ ಅದಕ್ಕೆ ಆಗ ಅಲ್ಲಿ ತತ್ಪುರುಷವಾಗಿಯೂ ಮಾಡ್ಬೋದು, ಕರ್ಮ ಅಂತ ಹೇಳಿ. ಎರಡು ವಿಧವಾಗಿಯೂ ಮಾಡಿದ್ರು, ಹೇಗೆ ಮಾಡಿದ್ರು ಕರ್ಮವೇ ಅಲ್ಲಿ ವಿಶೇಷವಾಗುತ್ತೆ. ಕರ್ಮ ಕಾರಣ. ಫಲದಲ್ಲಿ ಸಂಘ ಬರೋದಕ್ಕೆ ಯಾವುದು ಕಾರಣ ಅಂದರೆ ಕರ್ಮವೇ. ಫಲಸಂಗಗಳಲ್ಲಿ ಫಲಸಂಗಾದಿಗಳಿಗೆ ಕಾರಣ ಉಳ್ಳದನ್ನು ಯಾರು ಹೊಂದಿದಾನೋ ಅವನು, ಅದು ಯಾವುದು ಅಂದರೆ ಕರ್ಮವೇ. ಅದು ಕರ್ಮ ಅವರವರ ಕರ್ಮಗಳೇ ಅದಕ್ಕೂ ಕೂಡ ಕಾರಣವಾಗುತ್ತೆ. ಆದ್ದರಿಂದ ಫಲಸಂಗಾದಿಗಳಿಗೆ ಕಾರಣವಾದದ್ದು ಕರ್ಮ. ಫಲಸಂಗಾದೇಹೇ ಹೇತು ಅಂತ ಹೇಳೋದು ಕರ್ಮ ಅಂತ ಹೇಳ್ಬೋದು.
ಅದು ಕರ್ಮವೇ ಎರಡು ಎರಡು ವಿಧದಲ್ಲಿಯೂ ಹೇಗೆ ಮಾಡಿದ್ರೂ ಕೂಡ ಕರ್ಮವೇ ಅಲ್ಲಿ ಬರುತ್ತೆ. ಫಲಸಂಗಾದಿ ಹೇತುಭಿಹಿ ಅಂತಲೂ ಒಂದು ಪಾಠ ಇದೆ. ಸ್ವಕರ್ಮಾನುಗುಣಂ ನತು ತನ್ನಿರಪೇಕ್ಷ ಕೇವಲ ಮತ್ ಸಂಕಲ್ಪ ವಿಶೇಷಾನುಗುಣಂ. ಇಲ್ಲಿಯೇ ಎಲ್ಲಿ ಅಕರ್ತಾರಂ ಅನ್ನೋದಕ್ಕೆ ಸ್ವಾಮಿ ದೇಶಿಕನ್ ಸ್ಪಷ್ಟವಾಗಿ ವಿವರಿಸ್ತಾರೆ. ಇಲ್ಲಿ ಅಕರ್ತಾರಂ ಅಂತ ಹೇಳಿರೋದು ಯಾಕೆ ಪರಮಾತ್ಮನನ್ನ? ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ. ಅಕರ್ತಾರಂ ವಿದ್ಧಿ ಅಂತ ಹೇಳಿದ್ರೆ ಏನರ್ಥ ಅಂದರೆ, ಈ ಫಲಸಂಗಗಳಿಗೆಲ್ಲ ಕಾರಣವಾದದ್ದು ಅವರ ಕರ್ಮಗಳು. ಅದಕ್ಕೆ ಅನುಗುಣವಾಗಿ ಅವರಿಗೆ ಸಂಘ ಉಂಟಾಗುತ್ತೆ ಫಲಗಳಲ್ಲಿ, ದುಃಖ ಸುಖ ಮೊದಲಾದವುಗಳಲ್ಲಿ. ಅದಕ್ಕೆ ಅದು ತಮ್ಮ ಕರ್ಮಗಳಿಗೆ ಅನುಗುಣವಾದ್ದರಿಂದ ನತು ತನ್ನಿರಪೇಕ್ಷ ಕೇವಲ ಮತ್ ಸಂಕಲ್ಪ ವಿಶೇಷ ಅನುಗುಣಂ. ಅವರ ಕರ್ಮಗಳ ಅಪೇಕ್ಷೆ ಇಲ್ಲದೆ ನನ್ನ ಸಂಕಲ್ಪದಿಂದಲೇ ಉಂಟಾಗಿದ್ದಲ್ಲ ಈ ವೈಷಮ್ಯಗಳು. ಆದ್ದರಿಂದ ನನಗೆ ಇದರಲ್ಲಿ ಕರ್ತೃತ್ವವಿಲ್ಲ ಅಂತ ಅರ್ಥ. ಇದು ಕಾರಣವಾದದ್ದು ಅವರವರ ಕರ್ಮಗಳೇ ಹೊರತು ಆ ಕರ್ಮಗಳ ಅಪೇಕ್ಷೆ ಇಲ್ಲದೆ ನನ್ನ ಸಂಕಲ್ಪದಿಂದಲೇ ನಾನು ಈ ವೈಷಮ್ಯವನ್ನು ಸೃಷ್ಟಿ ಮಾಡಿಲ್ಲ. ಕರ್ಮಫಲ ಇತ್ಯಾದಿ ಕರ್ಮಶಬ್ದ ಪ್ರಸ್ತುತ ಸೃಷ್ಟ್ಯಾದಿ ಕರ್ಮ ವಿಷಯ. ಫಲಸ್ವಭಾವಾತ್ತು ಪುಣ್ಯಪಾಪರೂಪಂ ಕರ್ಮ ಫಲಿತಮಿತಿ ಅಭಿಪ್ರಾಯಣ. ಫಲವನ್ನು ಕೊಡೋದ್ರಿಂದ ಸೃಷ್ಟಿಯಾದಿ ಕರ್ಮಫಲೆ ಅಂತ ಹೇಳಲ್ಪಟ್ಟಿದೆ. ಪ್ರವಾಹ ಅನಾದಿವಾಸನಾ ಮೂಲ ತತ್ತದಿಚ್ಛಾನುರೂಪಂ ಪ್ರವರ್ತಯನ್ ತತ್ತದಿಚ್ಛಾ ಹೇತುಕ ತತ್ತತ್ ಪುಣ್ಯಪಾಪಾನುಗುಣಂ ಫಲಂ ಪ್ರಯಚ್ಛಾಮಿ ನತು ಸ್ವೇಚ್ಛಾನುರೂಪಂ ಪ್ರಯಚ್ಛಾಮಿ. ಸ್ಪಷ್ಟವಾಗಿ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಇದಕ್ಕೆ. ಪ್ರವಾಹ ಅನಾದಿ ವಾಸನಾದಿ ಮೂಲ. ಇದು ಅನಾದಿ, ಈ ಜನ್ಮಗಳು ಪ್ರವಾಹ ಅನಾದಿ ಅಂತ ಹೇಳಲ್ಪಡುತ್ತೆ ಇವನಿಗೆ. ಯಾಕೆಂದ್ರೆ ಒಂದಾದ್ಮೇಲೆ ಹೊಸ ಜನ್ಮಗಳು ಬರ್ತಾ ಇದೆ ಪ್ರವಾಹದಂತೆ. ಅದೆಲ್ಲ ಆ ಕರ್ಮಗಳು ಮಾಡ್ತಾನೆ, ಅದರ ನಿಮಿತ್ತ ಇನ್ನೊಂದು ದೇಹ ಬರುತ್ತೆ, ಅದರಿಂದ ಅಲ್ಲಿ ಕರ್ಮ ಮಾಡ್ತಾನೆ, ಅದಕ್ಕೆ ಅನುಗುಣವಾಗಿ ಇನ್ನೊಂದು ದೇಹ ಬರುತ್ತೆ, ಅದರ ಅಭಿಮಾನ ಹೊಂದಿ ಅದಕ್ಕೆ ಅನುಗುಣವಾದ ಕರ್ಮ ಮಾಡ್ತಾನೆ. ಹೀಗೆ ಪ್ರವಾಹದಂತೆ ನಿರಂತರವಾಗಿ ಬರ್ತಾ ಇದೆಯಲ್ಲ ಅನಾದಿ ವಾಸನಾ ಮೂಲ. ಅದು ತತ್ತದಿಚ್ಛಾನುರೂಪಂ ಪ್ರವರ್ತೆಯನ್ನೇ, ಅದಕ್ಕೆ ಅನುಗುಣವಾಗಿ ಪ್ರವರ್ತಿಸ್ತಾ ತತ್ತದಿಚ್ಛಾ ಹೇತುಕ, ಅದರಿಂದ ಕಾರಣವಾದಂತಹ ಅದನ್ನು ಕಾರಣವಾಗಿ ಹೊಂದಿರುವ ಪುಣ್ಯಪಾಪಾನುಗುಣಂ ಫಲಂ ಪ್ರಯಚ್ಛತಿ. ಅದಕ್ಕೆ ಅದರಿಂದ ಬರುವ ಪುಣ್ಯಪಾಪಕ್ಕೆ ಕಾರಣವಾದ ಪುಣ್ಯಪಾಪಕ್ಕೆ ಅನುಗುಣವಾಗಿ ಫಲಗಳನ್ನು ಕೊಡ್ತಾನೆ. ನತು ಸ್ವೇಚ್ಛಾನುರೂಪಂ ಪ್ರಯಚ್ಛಾಮಿ. ನನ್ನ ಇಷ್ಟಕ್ಕೆ ನಾನು ಫಲ ಕೊಡೋದಿಲ್ಲ. ಆಯಾ ಪಾಪಕರ್ಮಗಳು ಏನಿದೆಯೋ ಅದಕ್ಕೆ ಅನುಗುಣವಾದ ಫಲವನ್ನು ನಾನು ಕೊಡ್ತೇನೆ. ನಾಪಿ ಸ್ವಾತಂತ್ರ್ಯ ಮಾತ್ರೇಣ ವಿಷಮಂ ಫಲಂ ದದಾಮಿ. ನನ್ನ ಸ್ವಾತಂತ್ರ್ಯದಿಂದ ಒಬ್ಬರಿಗೆ ಬಹಳ ದುಃಖ ಕೊಡೋದು, ಕಷ್ಟ ಉಂಟು ಮಾಡೋದು, ಇದ್ಯಾವುದು ನಾನು ಮಾಡೋದಿಲ್ಲ. ನಚ ಸ್ವಪ್ರಯೋಜನಾರ್ಥಂ ಪರಾನ್ ಪೀಡಯಾಮಿ. ನನ್ನ ಪ್ರಯೋಜನಕ್ಕೆ ಒಬ್ಬರಿಗೆ ನಾನು ಹಿಂಸೆ ಮಾಡೋದಿಲ್ಲ. ಇದೆಲ್ಲವೂ ಕೂಡ ಅಕರ್ತಾರಂ ತಸ್ಯ ಕರ್ತಾರಂ ಮಾಂ ವಿದ್ಯೆ ಅಕರ್ತಾರಂ ಅನ್ನಕ್ಕೆ ಇದೆಲ್ಲ ಅರ್ಥಗಳು. ಏತದ್ ಅಖಿಲಮಪಿ ನಮೇ ಸ್ಪೃಹ ಇತ್ಯಂತೇನ ಉಕ್ತಂ ಭವತಿ. ನಮೇ ಕರ್ಮಫಲೇ ಸ್ಪೃಹ. ಆದ್ದರಿಂದ ನಾಂ ಕರ್ಮಾಣಿ ಲಿಂಬಂತಿ ನಮೇ ಕರ್ಮಫಲೇ ಸ್ಪೃಹ. ಅದರಲ್ಲಿ ನನಗೆ ಆಸೆ ಇಲ್ಲಪ್ಪ, ಇದೆಲ್ಲ ಅವರವರ ಕರ್ಮದಿಂದ ಉಂಟಾಗಿರುವ ವೈಷಮ್ಯ ಅಂತ ಹೇಳ್ತಾ ಇರೋದು. ಅತ್ರ ಉಪನಿಷದಂ ಪುಣ್ಯಾಂ ಕೃಷ್ಣದ್ವೈಪಾಯನೋ ಬ್ರವೀತ್. ಅತ್ರ ಉಪನಿಷದಂ ಪುಣ್ಯಾಂ ಕೃಷ್ಣದ್ವೈಪಾಯನೋ ಅಬ್ರವೀತ್. ಕೃಷ್ಣದ್ವೈಪಾಯನರು ಅಂದರೆ ವ್ಯಾಸರು, ಬಾದರಾಯಣರು, ಬ್ರಹ್ಮಸೂತ್ರಗಳನ್ನು ಮಾಡಿದವರು. ಅವರೇ ಮಹಾಭಾರತವನ್ನು ರಚಿಸಿದವರು. ಆ ಮಹಾಭಾರತದಲ್ಲಿ ಪುಣ್ಯವಾದ ಈ ಉಪನಿಷತ್ತನ್ನು ಹೇಳಿದ್ದಾರೆ. ಗೀತೆ, ಭಗವದ್ಗೀತಾ ಅನ್ನುವಂತಹ ಉಪನಿಷತ್ತು ಇದು. ಅದನ್ನು ಮಹಾಭಾರತದಲ್ಲಿ ಕೃಷ್ಣದ್ವೈಪಾಯನರು ಹೇಳಿರೋದು ಸಾಕ್ಷಾತ್ತಾಗಿ ಅಂತ ಭಾರತದಲ್ಲಿಯೇ ಬರುತ್ತೆ. ಪಂಚಮ ವೇದ ಅಂದರೆ ಭಾರತ. ಗೀತೋಪನಿಷತ್ ಸಂಗ್ರಹೀತು. ಗೀತೋಪನಿಷತ್ತು ಇದು ಉಪನಿಷತ್ತಿಗೆ ಸಮಾನವಾದದ್ದು. ಅದನ್ನು ಸಂಗ್ರಹಿಸಿರುವಂತಹ ಶಾರೀರಿಕ ಸೂತ್ರೇಣ ಉಕ್ತಾರ್ಥಂ ಸಂವಾದಯತಿ. ಅದೇ ಕೃಷ್ಣದ್ವೈಪಾಯನರು, ಬಾದರಾಯಣರು, ವ್ಯಾಸರು ಶಾರೀರಿಕ ಸೂತ್ರಗಳನ್ನು ರಚನೆ ಮಾಡಿದರು. ಅದರಲ್ಲಿ ಹೇಳಿದ ಅರ್ಥವನ್ನು ಹೇಳ್ತಾರೆ. ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವಾತ್ ಅಂತ. ಈ ಗೀತೋಪನಿಷತ್ತನ್ನು ಯಾರು ಸಂಗ್ರಹಿಸಿದ್ರೋ ಅದೇ ಕೃಷ್ಣದ್ವೈಪಾಯನರು ಶಾರೀರಿಕ ಶಾಸ್ತ್ರವನ್ನು ಬರೆದಿರೋದು, ಸೂತ್ರಗಳನ್ನು. ಅದರಲ್ಲಿ ಈ ವಿಷಯವನ್ನೆಲ್ಲ ಅದನ್ನು ಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದಾರೆ ಅವರು ಸಿದ್ಧಾಂತವನ್ನು. ತಥಾಹ ಸೂತ್ರಕಾರ ಅಂತ ಹೇಳಿಬಿಟ್ಟು ತತ್ಪಿತು ದೇವತಾ ಪಾರಮಾರ್ಥ್ಯವಿಧ ವಚನಂ ಚ ದರ್ಶಯತಿ. ಅಷ್ಟೇ ಅಲ್ಲ, ಆ ವ್ಯಾಸರು ಕೃಷ್ಣದ್ವೈಪಾಯನರ ತಂದೆ ಪರಾಶರರು.
ಪರಾಶರರಿಗೆ ದೇವತಾ ಪಾರಮಾರ್ಥ್ಯ ಜ್ಞಾನವಿತ್ತು. ವಸಿಷ್ಠರು ಮತ್ತು ಪುಲಸ್ತ್ಯರು ಇಬ್ಬರೂ ಕೂಡ ವರವನ್ನು ಕೊಟ್ಟು ಅವರಿಗೆ ದೇವತಾ ಪಾರಮಾರ್ಥಿಕ ಜ್ಞಾನ ನಿನಗೆ ಬರಲಿ, ನಮ್ಮ ಮಾತನ್ನು ನೀನು ಕೇಳಿದೆ, ಆದ್ದರಿಂದ ನಿನಗೆ ಈ ದೇವತಾ ಪಾರಮಾರ್ಥಿಕ ಜ್ಞಾನ ಬರಲಿ ಅಂತ ಹೇಳಿದ್ರು ಅನ್ನೋದನ್ನ ಪರಾಶರರೇ ವಿಷ್ಣು ಪುರಾಣದಲ್ಲಿ ಆರಂಭದಲ್ಲಿ ಹೇಳ್ತಾರೆ. ಮೊದಲನೇ ಅಂಶದ ಮೊದಲನೇ ಅಧ್ಯಾಯದಲ್ಲಿಯೇ ಅದನ್ನು ಹೇಳ್ತಾರೆ ಅವರು. ಆ ಪರಾಶರರ ವಾಕ್ಯವನ್ನು ಕೂಡ ದೇವತಾ ಪಾರಮಾರ್ಥ್ಯವನ್ನು ತಿಳಿದವರು, ವಿಷ್ಣು ಪುರಾಣವನ್ನು ರಚಿಸಿದವರು, ಅವರ ವಾಕ್ಯವನ್ನು ಇಲ್ಲಿ ಭಾಷ್ಯಕಾರರು ವ್ಯಾಸರು ಪರಾಶರರು ಇವರ ಪ್ರಮಾಣವನ್ನೆಲ್ಲ ತೋರಿಸ್ತಾರೆ ಇಲ್ಲಿ. ತತ್ರ ಹಿ ವರಾಹ ಪ್ರಾದುರ್ಭಾವಮಭಿದಾಯ, ವರಾಹ ಅವತಾರ ಬರುತ್ತೆ ಅಲ್ಲಿ 1ನೇ ಅಂಶದ 4ನೇ ಅಧ್ಯಾಯದಲ್ಲಿ ಕಡೆಯಲ್ಲಿ ವರಾಹ ಅವತಾರ ಬರುತ್ತೆ. ಆ ವರಾಹ ಅವತಾರದಲ್ಲಿ ಬರುವ ಕೆಲವು ಶ್ಲೋಕಗಳನ್ನು ಸ್ವಾಮಿ ದೇಶಿಕನ್ ಇಲ್ಲಿ ತೆಗಿತಾರೆ. ಭೂರಾದ್ಯಾಂಶ್ ಚತುರೋ ಲೋಕಾನ್ ಪೂರ್ವವತ್ ಸಮಕಲ್ಪಯತೆ. ಭೂಲೋಕ ಮೊದಲಾದ ಈ ಲೋಕಗಳನ್ನೆಲ್ಲ ಮೊದಲು ಹೇಗಿತ್ತು ಹಾಗೆಯೇ ವರಾಹ ಮೂರ್ತಿಯು ಸ್ಥಾಪನೆ ಮಾಡಿದನು. ಇತ್ಯಂತೇನ ಪೃಥ್ವಿ ಸಮುದ್ಧರಣ ಭೂಪರ್ವತಾದಿ ವಿಭಾಗ ಲೋಕ ವಿಭಾಗಾದಿಕಂ ಮುಕ್ತ. ಭೂಮಿ ಪರ್ವತ ಮೊದಲಾದ ವಿಭಾಗವು ಈ ಲೋಕ ವಿಭಾಗವನ್ನೆಲ್ಲ ಹೇಳಿ ಅಲ್ಲಿ ಪೃಥ್ವಿಯನ್ನು ಉದ್ಧರಿಸಿದಂತಹ ಪ್ರಕರಣ ಅಲ್ಲಿ ಬರುತ್ತೆ. ಬ್ರಹ್ಮರೂಪಧರೋ ದೇವ ತಥೋಸೌ ರಜಸ ವೃತಃ ಚಕಾರ ಸೃಷ್ಟಿಂ ಭಗವಾನ್ ಚತುರ್ವಕ್ರಧರೋ ಹರಿಹಿ. ರಾಜಸ ಗುಣವನ್ನು ತೆಗೆದುಕೊಂಡವನಾಗಿ ಇವನು ಆ ಭಗವಾನ್ ಚಕ್ರಧರೋ ಚತುರ್ವಕ್ತ್ರಧರೋ ಹರಿಹಿ, ಚತುರ್ಮುಖ ಬ್ರಹ್ಮನ ರೂಪವನ್ನು ತೆಗೆದುಕೊಂಡು ಅಂದರೆ ಅವನಿಗೆ ಆತ್ಮನಾಗಿ ಅಂತ ಚತುರ್ಮುಖ ಶರೀರಕನಾಗಿ. ಇತಿ ಚತುರ್ಮುಖ ಶರೀರಸ್ಯ ಭಗವತಃ ವಿಷ್ಣೋಃ ಸ್ವರ್ಗಾದಿ ಲೋಕಾಂತರ್ವರ್ತಿ ಸೃಷ್ಟಿರೇವ ಪ್ರಸಕ್ತ. ಸ್ವರ್ಗಾದಿ ಲೋಕಾಂತರ್ವರ್ತಿ ಎಲ್ಲ ಸೃಷ್ಟಿಯು ಅವನಿಂದಲೇ ಮಾಡಲ್ಪಟ್ಟಿತು. ಚತುರ್ಮುಖ ಬ್ರಹ್ಮನ ಮೂಲಕ ಪರಮಾತ್ಮನೇ ಮಾಡಿದನು. ಬ್ರಹ್ಮರೂಪಧರ ದೇವ, ಅವನ ರೂಪವನ್ನು ಹೊಂದಿದವನು ಅಂದರೆ ಅವನನ್ನು ಶರೀರವಾಗಿ ಉಳ್ಳ ಪರಮಾತ್ಮನು ಅವನಿಗೆ ಆತ್ಮನಾಗಿದ್ದು ಅವನಿಂದ ಈ ಸೃಷ್ಟಿಯನ್ನೆಲ್ಲ ಮಾಡಿಸಿದನು ಅಂದರೆ ಇವನಿಗೆ ಸಾಕ್ಷಾತ್ ಕರ್ತೃತ್ವ ಅಲ್ಲಿ. ತತಃ ನಿಮಿತ್ತ ಮಾತ್ರ ಮಿತಿ ಶ್ಲೋಕದ್ವಯ ಮುಕ್ತಂ. ಅಲ್ಲಿ ಬರುವ ಶ್ಲೋಕಗಳು ನಿಮಿತ್ತ ಮಾತ್ರಮೇವಾಸು ಅಂತ ಹೇಳಿ ಬರುವಂತಹ ಶ್ಲೋಕ ಇದೆಲ್ಲ. ಅನಂತರಂ ಚ ಯಥಾ ಸುಸರ್ಜ ದೇವೋಯಂ ದೇವರ್ಷಿ ಪಿತೃದಾನವಾನ್ ಮನುಷ್ಯ ತಿರ್ಯ ವೃಕ್ಷಾದೀನ್ ಭೂವ್ಯೋಮ ಸಲಿಲೌಕಸಃ. ಎಲ್ಲ ಭೂಮಿ ಆಕಾಶ ನೀರು ಜಾಗಗಳು ಪ್ರದೇಶಗಳು ಎಲ್ಲವನ್ನು ಸೃಷ್ಟಿ ಮಾಡಿದಲ್ಲ, ಅದೆಲ್ಲ ನಂಗೆ ಸ್ವಲ್ಪ ವಿಸ್ತಾರವಾಗಿ ಹೇಳು ಪೂರ್ಣವಾಗಿ ಅಂತ ಅವರು ಮೈತ್ರೇಯರು ಪ್ರಾರ್ಥಿಸ್ತಾರೆ ಪರಾಶರರನ್ನ. ಮೈತ್ರೇಯ ಪ್ರಶ್ನೋಪಿ ದೇವಾದ ವಿಷಮ ಸೃಷ್ಟಿ ವಿಚಾರ, ಅದು ಕೂಡ ದೇವತೆಯ ಮೊದಲಾದ ವಿಷಮ ಸೃಷ್ಟಿಯ ವಿಷಯವನ್ನೇ ಅಲ್ಲಿ ಹೇಳುತ್ತೆ. ಪ್ರತಿವಕ್ತ್ರಾಚ ಭಗವತ ಪರಾಶರೇಣ ಮೈತ್ರೇ ಕಥಯಾಮ್ಯೇಷ ಶೃಣುಷ್ವಸು ಸಮಾಹಿತಃ. ಪರಾಶರರು ಮೈತ್ರೇಯರು ಪ್ರಶ್ನೆ ಮಾಡಿದ್ರು. ಇದು 5ನೇ ಅಧ್ಯಾಯದಲ್ಲಿ ಬರೋದು. 1ನೇ ಅಂಶದಲ್ಲಿ 4ನೇ ಅಧ್ಯಾಯ ಕಡೆಯಲ್ಲಿ ವರಾಹ ಅವತಾರ ಎಲ್ಲ ಹೇಳಿ ಅಲ್ಲಿ ಚತುರ್ಮುಖ ಬ್ರಹ್ಮನ ಮೂಲಕ ನಾನೆಲ್ಲ ಸೃಷ್ಟಿ ಮಾಡ್ತೇನೆ ಅಂತ ಪರಮಾತ್ಮನು ಹೇಳಿ 5ನೇ ಅಧ್ಯಾಯದ ಆರಂಭದಲ್ಲಿ ಮತ್ತೆ ಈ ಸೃಷ್ಟಿಯೆಲ್ಲ ಈ ವಿಷಮ ಸೃಷ್ಟಿ ಹೇಗಾಯಿತು ಸ್ವಲ್ಪ ವಿಸ್ತಾರವಾಗಿ ನನಗೆ ತಿಳಿಸಿ ಅಂತ ಮೈತ್ರೇಯರು ಪ್ರಾರ್ಥಿಸ್ತಾರೆ ಪರಾಶರರನ್ನ. ಆಗ ಎಲ್ಲವನ್ನು ಅವರು ಹೇಳ್ತಾರೆ. ಮೈತ್ರೇಯ ಕಥಯಾಮಿ ಏಷ ಏತತ್ ಶೃಣುಷ್ವ ಸಮಾಹಿತಃ ಯಥಾ ಸಸರ್ಜ ದೇವೋಸೌ ದೇವಾದೀನ್ ಅಖಿಲಾನ್ ವಿಪುಃ. ಹೇಗೆ ಇವನ್ನೆಲ್ಲವನ್ನು ಸೃಷ್ಟಿ ಮಾಡಿದ ಹೇಳ್ತೀನಿ ಕೇಳು ಅಂತ ಹೇಳಿ ಕಿಮನ್ಯತ್ ಶ್ರೋತುಮಿಚ್ಛಸಿ, ಇನ್ನೇನು ಬೇಕಪ್ಪ ಎಲ್ಲ ವಿಸ್ತಾರವಾಗಿ ಹೇಳಿದ್ರು. ಕರ್ಮಭಿರ್ಭಾವಿತಾಃ ಪೂರ್ವೈಃ ಕುಶಲೈಃ ಸ್ತುತಾಃ ಖ್ಯಾತ್ಯಾತಯಾಪಿ ಅನಿರ್ಮುಕ್ತಾಃ ಸಂಹಾರೇಪಿ ಉಪಸಂಹೃತಾಃ ಸ್ಥಾವರಾಂತಾಃ ಸುರಾದ್ಯಾಶ್ಚ ಪ್ರಜಾಂ ಬ್ರಹ್ಮನ್ಶ್ಚತುರ್ವಿಧಾಃ ತತ್ತತ್ಕರ್ಮಾಧೀನ ದೇವಾದಿ ವಿಷಮ ಸೃಷ್ಟಿರ್ಹಿ ಪ್ರಪಂಚ್ಯತೆ. ಇದರಲ್ಲಿ ಅದಕ್ಕೆ ಎಂಗಳಾಳ್ವಾನ್ ವ್ಯಾಖ್ಯಾನ ಇದೆ ವಿಷ್ಣು ಪುರಾಣಕ್ಕೆ. ಅದನ್ನು ಇಲ್ಲಿ ಸ್ವಲ್ಪ ಶೇರ್ ಮಾಡ್ತೀನಿ, ವ್ಯಾಖ್ಯಾನವನ್ನು ನೋಡ್ಬೋದು ಈ ಪ್ರಕರಣವನ್ನು. ಇದು ವಿಷ್ಣು ಪುರಾಣದ 4ನೇ ಅಂಶದ ಕಡೆಯ ಶ್ಲೋಕಗಳು ಸ್ವಾಮಿ ದೇಶಿಕನ್ ತೆಗೆದಿರೋದಿಲ್ಲಿ ಭಾಷಿಕಾರರು ಇದನ್ನು ತೆಗಿತಾರೆ. ಬ್ರಹ್ಮರೂಪಧರೋ ದೇವ ತಥೋಸೌ ರಜಸ ವೃತಃ. ಈ ಶ್ಲೋಕ ಇಲ್ಲಿ ಹೇಳಿದ್ದು ಚತುರ್ವಕ್ತ್ರಧರೋ ಹರಿಹಿ ಅನ್ನೋದು.
ಅದಕ್ಕೆ ಹೆಂಗಳಾಳ್ವಾನ್ ವ್ಯಾಖ್ಯಾನ ಇದೆ ಇಲ್ಲಿ. ಅವರು ದೇಶಿಕರಿಗಿಂತ ಹಿಂದೆ ಇದ್ದವರು. ದೇಶಿಕರ ಆಚಾರ್ಯರಾದ ಅವರು ಆತ್ರೇಯ ರಾಮಾನುಜರಿಗೆ ಆಚಾರ್ಯರಾದ, ನಡಾದುರಮ್ಮಾಳ್ಗೆ ಆಚಾರ್ಯರಾದ ಹೆಂಗಳಾಳ್ವಾನ್ ಅವರ ವ್ಯಾಖ್ಯಾನ ಇದು. ಅವರು ಬರೆದಿರೋದು. ಬ್ರಹ್ಮರೂಪ ಇತಿ ಚತುರ್ವಕ್ತ್ರಧರ ಹರೇಃ ಬ್ರಹ್ಮರೂಪತೆಯ ಧರತೆಯ ಚತುರ್ವಕ್ತ್ರತ್ವಂ ಸುವಚಂ. ಬ್ರಹ್ಮರೂಪಧರತೆಯ, ಬ್ರಹ್ಮರೂಪವನ್ನು ಧರಿಸಿರೋದ್ರಿಂದ ಚತುರ್ವಕ್ತೃತ್ವ ಅನ್ನೋದು, ಅವನಿಗೆ ಚತುರ್ಮುಖತ್ವ ಅನ್ನೋದು ಹೇಳಿದೆ. ನಿಮಿತ್ತ ಮಾತ್ರಂ ಅನ್ನೋದು ಅಲ್ಲಿಯೇ ಬರುತ್ತೆ. ನಿಮಿತ್ತ ಮಾತ್ರಮೇ ವಾಸು ಸೃಜ್ಯಾನಾಂ ಸರ್ಗಕರ್ಮಣಿ ಪ್ರಧಾನ ಕಾರಣೀಭೂತ, ಅಲ್ಲಿ ಕಾರಣೀಭೂತ ಅಂತ ಬಂತು. ಯಥೋ ವೈ ಸೃಜ್ಯಶಕ್ತೆಯ, ಸೃಜ್ಯಶಕ್ತೆಯ ಅಂದರೆ ಜೀವಾನಾಂ ಪ್ರಾಚೀನ ಕರ್ಮವಾಸನಾ ಅಂತ ಅರ್ಥ. ಸೃಜ್ಯರಾದ ಕ್ಷೇತ್ರಜ್ಞರ ಪ್ರಾಚೀನ ಕರ್ಮವಾಸನೆ. ನಿಮಿತ್ತ ಮಾತ್ರ ಮುಕ್ತೈನಂ ಹೇಳಿದೆ. ಅದು ಮುಕ್ತೈನಂ ನಾನ್ಯತ್ ಕಿಂಚಿದಪೇಕ್ಷತೆ ನಿಯತೆ ತಪದಾಂ ಶ್ರೇಷ್ಠ ಸ್ವಶಕ್ತಿಯ ವಸ್ತುತಾಂ. ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ನಿಮಿತ್ತ ಮಾತ್ರಂ ಏನಂ ಪರಮಪುರುಷಂ ಮುಕ್ತ್ವಾ ನಾನ್ಯತ್ ಕಿಂಚಿತ್ ವಿಶೇಷ ಕಾರಣಂ ಅಪೇಕ್ಷತೆ. ವಸ್ತು ಅಂದರೆ ವಸ್ತುತಾಂ ದೇವಾದಿ ಸ್ವಶಕ್ತಿಯ ಸ್ವಕರ್ಮಭಿಃ ವಸ್ತುತಾಂ ತತ್ತದ್ರೂಪತಾಂ. ವಸ್ತುತಾಂ ನಿಮಿತ್ತ ಮಾತ್ರ ಅದು ಹೇಳಿದ್ರು. ನೀಯತೆ ತತ್ತದ್ರೂಪತಾಂ ನೀಯತೆ. ಜೀವಕರ್ಮಾಯತ್ತತ್ವಾತ್ ವಿಚಿತ್ರ ಸೃಷ್ಟೇ ತೇಷು ಪ್ರಧಾನ ಕಾರಣತ್ವೋಕ್ತಿ ಔಪಚಾರಿಕಿ. ಪ್ರಧಾನ ಕಾರಣ ಅಂತ ಹೇಳಿರೋದು ಔಪಚಾರಿಕ ಅನ್ನು ನಿಮಿತ್ತ ಮಾತ್ರ ಮುಕ್ತವೈನಂ ಅಂತ ಹೇಳಿರೋದ್ರಿಂದ ಆ ಕಾರ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ನಿಮಿತ್ತ ಸಾಮಾನ್ಯ ಕಾರಣ ಅನ್ನೋದು. ಆ ಥರ ಅದೆಲ್ಲ ಉಪಸಂಹಾರ ಮಾಡಿ ಮುಂದಿನ 5ನೇ ಅಧ್ಯಾಯದಲ್ಲಿ ಮೈತ್ರೇಯರು ಮತ್ತೆ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ. ಯಥಾ ಸಸರ್ಜ ದೇವೋಸೌ ದೇವರ್ಷಿ ವಿತದಾನವ. ಈ ಸೃಷ್ಟಿಯ ವಿಷಯವೆಲ್ಲ ಸ್ವಲ್ಪ ವಿಸ್ತಾರವಾಗಿ ಹೇಳಿ ನನಗೆ. ಸರ್ಗಾದವು ಸೃಷ್ಟವಾನ್ ಬ್ರಹ್ಮ ತನ್ಮಮ ಚಕ್ಷು ಕೃತ್ಸ್ನಶಃ, ಎಲ್ಲವನ್ನು ನನಗೆ ಸ್ವಲ್ಪ ಹೇಳಿ ವಿಸ್ತಾರವಾಗಿ ಅಂದಾಗ ಹೇಳ್ತಾರೆ ಇವರು ತಥ ಮೈತ್ರೇಯ, ಇದೆಲ್ಲ ಹೇಳಿ ಎಲ್ಲವನ್ನು ಕೇಳಪ್ಪ, ಎಲ್ಲ ಹೇಳ್ತೀನಿ, ಹೇಗೆಲ್ಲ ಸೃಷ್ಟಿ ಆಯಿತು ಅದನ್ನೆಲ್ಲ ಹೇಳಿ ಕಡೆಯಲ್ಲಿ ಕಡೆಯ ಶ್ಲೋಕವನ್ನು ಇಲ್ಲಿ ಉಪಸಂಹಾರ ಮಾಡುವುದನ್ನು ಸ್ವಾಮಿ ದೇಶಿಕನ್ ತೆಗಿತಾರೆ. ಇಲ್ಲಿ ಶ್ಲೋಕ ಯಾವುದು ಅಂದರೆ ಇಲ್ಲಿ 20 ತನ್ಮಾತ್ರಾಣ. ಇದೆಲ್ಲ ಒಂದೊಂದು ಕೂಡ ಸೃಷ್ಟಿ ವಿಸ್ತಾರವಾಗಿ ಎಲ್ಲ ವಿಸ್ತಾರವಾಗಿ ಎಲ್ಲ ಸೃಷ್ಟಿಯೂ ಬರುತ್ತೆ, ಸೃಷ್ಟಿ ವಿಚಾರವೆಲ್ಲ ಬರುತ್ತೆ. ಅದರಲ್ಲಿ ಬಹಳ ಆಶ್ಚರ್ಯವಾಗಿ ಎಲ್ಲವನ್ನು ಇಲ್ಲಿ ಬರುತ್ತೆ ಈ ಶ್ಲೋಕ. ಕರ್ಮಭಿಃ ಭಾವಿತಾಃ ಪೂರ್ವೈಃ ಕುಶಲಾಃ ಕುಶಲೈಃ ಸ್ತುತಾಃ ಖ್ಯಾತ್ಯಾತಯಾ ಹಿ ಅನಿರ್ಮುಕ್ತಾಃ ಸಂಹಾರೇ ಹಿ ಉಪಸಂಹೃತಾಃ ಸ್ಥಾವರಾಂತಾಃ ಸುರಾಜ್ಯ. ಎಲ್ಲ ಕೂಡ ಇದು ಉಪಸಂಹಾರ ಶ್ಲೋಕವನ್ನೇ ಇಲ್ಲಿ ಸ್ವಾಮಿ ದೇಶಿಕನ್ ಈ ಶ್ಲೋಕ ತೆಗಿತಾರೆ ಚಾತುರ್ಯ ಚಂದ್ರಿಕೆಯಲ್ಲಿ. ಕರ್ಮಭಿಃ ಭಾವಿತಾಃ ಪೂರ್ವೈಃ ಕುಶಲಾಃ ಕುಶಲೈಃ ಸ್ತುತಾಃ ಅನ್ನೋದು 28ನೇ ಶ್ಲೋಕ. ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಭಾವಿತಾಃ ಅಂದರೆ ವಾಸಿತಾಃ, ಖ್ಯಾತ್ಯ ಅಂದರೆ ಪೂರ್ವ ಜ್ಞಾನ ವಾಸನೆಯ ಅಂತ ಅರ್ಥ. ಖ್ಯಾತಿ ಅಂದರೆ ಜ್ಞಾನ ಅಂತ ಒಂದು ಅರ್ಥವಿದೆ. ಖ್ಯಾತ್ಯಾಹ ಅಂದರೆ ಜ್ಞಾನ, ಅವರ ಧರ್ಮಭೂತ ಜ್ಞಾನದಲ್ಲಿ ಅಪೂರ್ವ ಜ್ಞಾನ ವಾಸನೆ ಅನ್ನೋದು ಯಾವುದಿರುತ್ತೋ ಅದು ಖ್ಯಾತಿ ಶಬ್ದದಿಂದ ಹೇಳಲ್ಪಟ್ಟಿದೆ ಇಲ್ಲಿ ಅನ್ನೋದನ್ನ ಹೇಳಿದ್ರು. ಆದ್ದರಿಂದ ಅನಿರ್ಮುಕ್ತಾ ಸಂಹಾರೇ ಹಿ ಉಪಸಂಹೃತ. ಇನ್ನು ಅವರು ಕರ್ಮದಿಂದ ಮೋಕ್ಷ ಹೊಂದಿಲ್ಲದೆ ಇರೋರು ಮತ್ತೆ ಉಪಸಂಹಾರದಲ್ಲಿ ಪರಮಾತ್ಮನನ್ನು ಹೋಗಿ ಪ್ರಳಯದಲ್ಲಿ ಏಕೀಭಾವದಿಂದ ಇರ್ತಾರೆ. ಅಂದರೆ ಇದೆಲ್ಲ ಕೂಡ ಅದರಲ್ಲಿ ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆ ಶ್ಲೋಕಗಳನ್ನೆಲ್ಲ ಇಲ್ಲಿ ಸ್ವಾಮಿ ದೇಶಿಕನ್ ತೆಗಿತಾ ಇರಲಿ. ಕರ್ಮವಿರ್ಭಾವಿತ ಮೊದಲಾದದ್ದು ಇವರೆಲ್ಲ. ಸ್ಥಾವರಾಂತಹ ಸುರಾದ್ಯಾಶ್ಚ ಪ್ರಜಾಬ್ರಹ್ಮನ್ ಚತುರ್ವಿಧಾ ತತ್ತತ್ ಕರ್ಮಾಧೀನ ದೇವತಾ ವಿಷಮ ಸೃಷ್ಟಿರ್ಹಿ. ಮುಖ್ಯವಾಗಿ ತಿಳಿಬೇಕಾದ್ದು ವಿಷಮ ಸೃಷ್ಟಿ ಎಲ್ಲ ಅವರವರ ಕರ್ಮಾನುಗುಣವಾಗಿ ಬರೋದು ಅಂತ ಹೇಳೋದು. ಆದ್ದರಿಂದ ಪೂರ್ವ ಪರಪರ್ಯಾಲೋಚನೆಯ ಸೃಜ್ಯ ಶಬ್ದೇನ ಅತ್ರ ದೇವಮನುಷ್ಯಾದಯ ಸೃಜ್ಯ ವಿಶೇಷಾ ನಿರ್ದಿಶ್ಯಂತೆ ಶಕ್ತಿ ಶಬ್ದೇನ ಚ ತತ್ತತ್ ಕರ್ಮೈವ. ಸೃಜ್ಯ ಶಕ್ತಿ ಅಂತ ಹೇಳುವಾಗ ಶಕ್ತಿಗಳು, ಶಕ್ತಿ ಅಂದರೆ ಕರ್ಮ, ಸೃಜ್ಯರು ಅಂದರೆ ದೇವತಾದಿ ಎಲ್ಲ ಮನುಷ್ಯ, ದೇವ ಮನುಷ್ಯ ಮೊದಲಾದವರು ಸೃಜ್ಯ ವಿಶೇಷರು. ವಕ್ಷತಿ ಕರ್ಮಣಿ ಅಪಿ ಶಕ್ತಿ ಶಬ್ದಂ. ವಿಷ್ಣು ಪುರಾಣದಲ್ಲಿ ಕರ್ಮವು ಶಕ್ತಿ ಅಂತ ಹೇಳಲ್ಪಟ್ಟಿದೆ.
ಅವಿದ್ಯಾ ಕರ್ಮ ಸಂಜ್ಞಾನ್ಯ ತೃತೀಯ ಶಕ್ತಿರಿಷ್ಯತೆ. ಮೂರನೇ ಶಕ್ತಿ ಅಂತ ಹೇಳಲ್ಪಟ್ಟಿದೆ. ಕರ್ಮವೂ ಒಂದು ಶಕ್ತಿ ಸೃಷ್ಟಿಯಲ್ಲಿ. ಪರಮಾತ್ಮನಿಗೆ ಕರ್ಮವು ಒಂದು ಸೃಷ್ಟಿ ಅಂತ ಹೇಳಲ್ಪಟ್ಟಿದೆ. ವಿಷ್ಣು ಶಕ್ತಿ ಪರಾಪ್ರೋಕ್ತ ಅಂತ ಹೇಳಿ ಎಲ್ಲ ಅವನ ಚೇತನರು ಅಚೇತನ ಮತ್ತು ಕರ್ಮ ಮೂರನ್ನು ಇಟ್ಟುಕೊಂಡು ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಮೂರು ಶಕ್ತಿಗಳು ಚೇತನ ಅಚೇತನಗಳನ್ನು ಸಂಬಂಧಪಡಿಸಬೇಕಾದ್ರೆ ಕರ್ಮವು ಕಾರಣವಾಗುತ್ತೆ. ಯಾವ ಅಚೇತನ ಯಾವ ದೇಹೇಂದ್ರಿಯಗಳು ಬರಬೇಕು ಯಾರಿಗೆ, ಕರ್ಮವು ಡಿಸೈಡ್ ಮಾಡುತ್ತೆ, ಅದರಿಂದ ನಿಶ್ಚಯ ಮಾಡುತ್ತೆ. ಆದ್ದರಿಂದ ಇವನು ಕೇವಲ ನಿಮಿತ್ತ ಅಂದರೆ ಸಾಮಾನ್ಯ ಕಾರಣ ಅಂತ ಹೇಳಿ. ಸಾಮಾನ್ಯ ಕಾರಣ ಅಂತ ಹೇಳಿದ್ರೆ ನಿಮಿತ್ತ ಅನ್ನೋ ಶಬ್ದ ಹೇಳಿದೆಯಲ್ಲ, ಅದಕ್ಕೇನು ಅರ್ಥ ಅಂದರೆ ನಿಮಿತ್ತ ಮಾತ್ರ ಮಿತಿ ಚ ನ ಉಪಾದಾನತ್ವ ನಿಷೇಧ ಶ್ರುತಿ ಸ್ಮೃತಿ ಸೂತ್ರ ಪೂರ್ವಾಪರ ವ್ಯಾಕೋಪ ಪ್ರಸಂಗಾತ್. ನಿಮಿತ್ತ ಮಾತ್ರ ಬಂದರೆ ಕೇವಲ ನಿಮಿತ್ತ ಕಾರಣ ಅಂತ ಹೇಳಬೇಕು, ಉಪಾದಾನ ಕಾರಣ ಅಲ್ಲ ಅಂತ ಅರ್ಥವಲ್ಲ. ಇಲ್ಲಿ ಉಪಾದಾನ ಜೊತೆ ಬರುವ ನಿಮಿತ್ತ ಇಲ್ಲಿ ಹೇಳಿಲ್ಲ. ಅದು ಒಂದು ಇಂಟೆಲಿಜೆಂಟ್ ಕಾಸ್ ಅಂತ ಹೇಳ್ತೀವಲ್ಲ, ಎಲ್ಲ ಕಾರ್ಯಕ್ಕೂ ಮೆಟೀರಿಯಲ್ ಕಾಸ್ ಇಂಟೆಲಿಜೆಂಟ್ ಕಾಸ್, ಆ ಅರ್ಥದಲ್ಲಿ ಬಂದಿಲ್ಲ. ನಿಮಿತ್ತ ಮಾತ್ರ ಅನ್ನೋದು ಸಾಮಾನ್ಯ ಕಾರಣಂ ಅನ್ನೋ ಅರ್ಥದಲ್ಲಿ ಬಂದಿದೆ. ಯಾಕೆ ಅಂದರೆ ಪರಮಾತ್ಮನಿಗೆ ಉಭಯ ನಿಮಿತ್ತೋಪಾದಾನ ಕಾರಣತ್ವ ಎಲ್ಲ ಕಡೆಯೂ ಸ್ಥಾಪಿತವಾಗಿದೆ ಸ್ಪಷ್ಟವಾಗಿ, ಶ್ರುತಿ ಸ್ಮೃತಿ ಸೂತ್ರಗಳು ಎಲ್ಲದರಲ್ಲಿಯೂ ಕೂಡ. ಅತಃ ತತ್ತತ್ಕರ್ಮ ವಿಶೇಷ ಪ್ರಯುಕ್ತತೆಯ ಪ್ರಕರಣೋದಿತ ವಿಷಮ ಸೃಷ್ಟೇ ವೈಷಮ್ಯಾಂಶಂ ಪ್ರತಿ ಪ್ರಾಧಾನ್ಯಮನೇನ ನಿಷಿಧ್ಯತೆ. ವೈಷಮ್ಯಾಂಶಕ್ಕೆ ಇವನು ಪ್ರಾಧಾನ್ಯವಲ್ಲ ಅಷ್ಟೇ. ಮಯೈವೈತೆ ನಿಹತಃ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ ಇತಿವತ್. ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಮುಂದೆ, ನಾವೆಲ್ಲ ಇವ್ರನ್ನೆಲ್ಲ ಆಗಲೇ ಸಂಹಾರ ಮಾಡಿಬಿಟ್ಟಿದ್ದೀನಿ, ನೀನು ಬರೀ ನಿಮಿತ್ತ ಅಷ್ಟೇ ಅಂತ ಹೇಳಿದ್ರೆ, ನಿಮಿತ್ತ ಅಂದರೆ ನೀನು ಸಾಮಾನ್ಯ ಕಾರಣ, ನಿನ್ನ ಮೂಲಕ ಎಲ್ಲ ನಡೆಯುತ್ತೆ ಇದು ಕೆಲಸ ಅಷ್ಟೇ ಹೊರತು ನಾನು ಆಗಲೇ ಅವರವರ ಕರ್ಮಗಳನ್ನು ನಿಶ್ಚಯ ಮಾಡಿಬಿಟ್ಟಿದೆ ಅವರಿಗೆ ಎಲ್ಲ ಅಂತ ಹೇಳಿ. ಪ್ರಧಾನ ಕಾರಣೀಭೂತ ಯಥೋ ಇತ್ಯತ್ರ ಹಿ ಉಪೋಚ್ಯತೆ. ಇಲ್ಲಿ ಕೂಡ ಇದು ಕೂಡ ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇದೆಲ್ಲವೂ ಕೂಡ ನನ್ವೇವಂ ಸತ್ಯ ಪ್ರಧಾನತ್ವಂ ಈಶ್ವರಸ್ಯ ಸೂತ್ರಾದಿ ವಿರುದ್ಧಂ ಕರ್ತೃತ್ವ ವಿರುದ್ಧಂ ಸ್ವತಂತ್ರ ಕರ್ತಾ ಕಾರಕಚಕ್ರಂ ಪ್ರತಿ ಪ್ರಾಧಾನ್ಯಂ ಕರ್ತೃಲಕ್ಷಣಂ ಸ್ಮರಂತಿ. ಎಲ್ಲ ಕೆಲಸ ಮಾಡುವುದರಲ್ಲಿ ಪಾಣಿನಿ ಸೂತ್ರ ಹಾಕಿಬಿಟ್ರು. ಕರ್ತ ಅಂದರೆ ಯಾರು ಅಂತ ಹೇಳಿದ್ರೆ ಸ್ವತಂತ್ರ ಕರ್ತ ಅಂತ ಸೂತ್ರ ಅಷ್ಟಾಧ್ಯಾಯಿಯಲ್ಲಿ. ಸ್ವತಂತ್ರ ಕರ್ತ ಸ್ವಾತಂತ್ರ್ಯ ಉಳ್ಳವನು. ಆದರೆ ಬ್ರಹ್ಮಸೂತ್ರ ಹೇಳುತ್ತೆ ವೇದಾಂತದಲ್ಲಿ ಪರಾತ್ತು ತಚ್ಯುತೆ ಕರ್ತೃತ್ವ ಇದೆ. ಕರ್ತಾ ಶಾಸ್ತ್ರಾರ್ಥವತ್ವಾತ್ ಪರಾತ್ತು ತಚ್ಯುತೆ ಪರಾಧೀನವಾದ ಕರ್ತೃತ್ವ, ಪರಮಾತ್ಮನ ಅಧೀನದಲ್ಲಿರುವ ಕರ್ತೃತ್ವ ಇವನಿಗೆ ಹೊರತು. ಇಲ್ಲಿ ಅಷ್ಟಾಧ್ಯಾಯಲ್ಲಿ ಹೇಳುವಾಗೆ ಸ್ವತಂತ್ರ ಕರ್ತ ಅನ್ನೋದು ಸ್ವಾತಂತ್ರ್ಯ ಅನ್ನೋದು ಸಂಕಲ್ಪದಲ್ಲಿ ಮಾತ್ರವೇ. ಇವನಿಗೆ ಮೊದಲ ಎಲ್ಲ ಕರ್ಮದಲ್ಲಿ ಕೂಡ ಪ್ರಥಮ ಕ್ಷಣದಲ್ಲಿ ಸ್ವಾತಂತ್ರ್ಯವನ್ನು ಪರಮಾತ್ಮನೇ ಕೊಟ್ಟಿದ್ದಾನೆ ತನ್ನ ಸ್ವಾತಂತ್ರ್ಯದಿಂದ. ಆದ್ದರಿಂದ ಇಲ್ಲಿ ಪ್ರಧಾನ ಕಾರಣೀಭೂತ ಅನ್ನೋದಕ್ಕೆಲ್ಲ ನೋಡ್ಕೊಂಡು ಅರ್ಥ ಮಾಡಬೇಕು ಅಂತ ಹೇಳಿದ್ರು. ಉಪಾದಾನ ಪರಹಾಲ ಇಲ್ಲಿ ನಿಮಿತ್ತ ಉಪಾದಾನ ಆ ರೀತಿಯಲ್ಲಿ ಅರ್ಥ ಮಾಡೋಕ್ಕೆ ಕಾರಣವಿಲ್ಲ ಅನ್ನೋದನ್ನ ಹೇಳ್ತಾರೆ. ನಚ ಅಸ್ವಾತಂತ್ರ್ಯ ಪ್ರಸಂಗ ಸ್ವಾತಂತ್ರ್ಯ ಇಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಸುವಿಶೇಷ ಪ್ರಯೋಜಕಸ್ಯ ಕರಣಭೂತಸ್ಯ ಅದೃಷ್ಟಸ್ಯ ಸಾಪೇಕ್ಷಾತ್ವ. ಇಲ್ಲಿ ಹೇಳುವಂಥದ್ದು ಸಾಧಾರಣವಾಗಿ ಇವನು ಪರಮಾತ್ಮನಿಗೆ ಜೀವಾತ್ಮನಿಗೆ ಸಂಕಲ್ಪ ಮಾಡುವ ಒಂದೊಂದು ಪ್ರಥಮ ಕ್ಷಣದಲ್ಲಿ ಆ ಸ್ವಾತಂತ್ರ್ಯವು ಇದೆಯೇ ಹೊರತು ಇಲ್ಲಿ ಆ ರೀತಿ ವಿರೋಧಗಳೆಲ್ಲ ಇಲ್ಲಿ ಬರೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಮುಂದೆ ಅದೇ ಇನ್ನೊಂದು ಸ್ವಲ್ಪ ಇದರ ಬಗ್ಗೆ ವಿಶೇಷವಾದ ವ್ಯಾಖ್ಯಾನ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ಇನ್ನೊಂದು ಸ್ವಲ್ಪ ಅದನ್ನು ಮುಂದುವರಿಸೋಣ ಮುಂದೆ ಅಂತ ಹೇಳಿ. ಇದೆಲ್ಲ ಕೂಡ ಒಬ್ಬ ಕರ್ಮಯೋಗ ಆರಂಭಿಸುವವನಿಗೆ ಈ ಜ್ಞಾನ ಪ್ರಧಾನವಾದದ್ದು. ಅವರವರ ಕರ್ಮದಿಂದಲೇ ಎಲ್ಲ ಉಂಟಾಗುತ್ತೆ. ಆದ್ದರಿಂದ ಆ ಕರ್ಮವನ್ನು ಹೇಗೆ ಕ್ಷಯಿಸೋದು, ಹೇಗೆ ಪ್ರಾಚೀನ ಕರ್ಮವಾಸನೆ ಹೇಗೆ ಕಳೆದುಕೊಳ್ಬೇಕು, ವರ್ಣಾಶ್ರಮ ಧರ್ಮಗಳನ್ನೆಲ್ಲ ಮಾಡಿ ಕಳೆದುಕೊಳ್ಬೇಕು ಅಂತೆಲ್ಲ ಮುಂದೆ ಬರುತ್ತೆ. ಅದರಿಂದ ಅದಕ್ಕೆ ಇದೆಲ್ಲ ಪೀಠಿಕೆ ಯಾವ ಯಾವ ಜ್ಞಾನದಿಂದ ಕರ್ಮಯೋಗಕ್ಕೆ ಏನೆಲ್ಲ ಅಪೇಕ್ಷಿತ ಅದರ ವಿಷಯವನ್ನು ಉಪದೇಶ ಮಾಡ್ತಾ ಇರೋದು ಇಲ್ಲಿ. ಅದು ಮುಂದುವರಿಸೋಣ ಮುಂದೆ ಅಂತ ಹೇಳಿಲ್ಲ. ನಮಸ್ಕಾರಗಳನ್ನು ತಿಳಿಸಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋದಃ ತರಿತರಾಣಿ ಮೇನೆ ಸ್ಮದ್ಗುರೋ ಭಗವತೋ ಶ್ರೀ ರಾಮಾನುಜಸ್ಯ ರಣಂ ಪ್ರಮುದ್ಧೆ ವಿಚಾರ ಗುಣಶಾಲಿನೇ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ.